ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರದ ಅಭ್ಯಾಸವನ್ನು ಮಾಡಿದ ವಿದ್ಯಾರ್ಥಿಗಳೇ, ಈಗ ಎರಡನೇ ಭಾಗವಾಗಿರ್ತಕ್ಕಂಥ ಪುಸ್ತಕವಾಗಿರ್ತಕ್ಕಂಥ ಭಾರತದ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥ ಬರ್ತಾ ಇದೆ. ನನ್ನ ಆತ್ಮೀಯ ಪ್ರಥಮ ವರ್ಷದ PUC ವಿದ್ಯಾರ್ಥಿಗಳಿಗೆ ಇಲ್ಲಿ ಅಧ್ಯಾಯ 1 ಅಂತ ಬರ್ತಾ ಇದೆ. ಉದಾರೀಕರಣ, ಖಾಸೀಕರಣ ಮತ್ತು ಜಾಗತೀಕರಣ ಒಂದು ಮೌಲ್ಯಮಾಪನ ಅಂತ ವಿದ್ಯಾರ್ಥಿಗಳೇ. ಅದನ್ನು ಅಧ್ಯಯನ ಮಾಡೋಕ್ಕೆ ಪೂರ್ವದಲ್ಲಿ ನಾವು ಪೀಠಿಕೆ ಇಂಟ್ರಡಕ್ಷನ್ ಅಂತಕ್ಕಂತಹ ಒಂದು ವಿಷಯಕ್ಕೆ ಬರೋಣ ವಿದ್ಯಾರ್ಥಿಗಳೇ. ನೀವು ಹಿಂದಿನ ಅಧ್ಯಾಯದಲ್ಲಿ ಭಾರತ ಸ್ವಾತಂತ್ರ್ಯ ಬಂದಿನಿಂದ ಬಂಡವಾಳಶಾಹಿ ಪದ್ಧತಿ, ಅರ್ಥವ್ಯವಸ್ಥೆ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆ ಒಳ್ಳೆಯ ಗುಣಗಳನ್ನೊಳಗೊಂಡ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅನುಸರಿಸುತ್ತಿರುವುದನ್ನು ಅಧ್ಯಯನ ಮಾಡುತ್ತೀರಿ. ಕ್ರಮೇಣ ಅರ್ಥವ್ಯವಸ್ಥೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಮತ್ತು ನಿಯಂತ್ರಿಸಲು ವಿವಿಧ ಬಗೆಯ ಕಾನೂನು ನಿಯಮಗಳನ್ನು ಜಾರಿ ಮಾಡಲಾಯಿತು. ಆದರೆ ಇದಕ್ಕೆ ಪ್ರತಿಯಾಗಿ ನೀತಿ ನಿಯಮಗಳು ಬೆಳವಣಿಗೆ ಮತ್ತು ಅಭಿವೃದ್ಧಿ ಪ್ರಕ್ರಿಯೆಗೆ ಅಡ್ಡಿಯನ್ನುಂಟು ಮಾಡಿದವು. ವಿದ್ಯಾರ್ಥಿಗಳೇ, ಕೆಲವು ವಿದ್ವಾಂಸರು ವಾದಿಸುತ್ತಾರೆ, ಭಾರತವು ತನ್ನ ಅಭಿವೃದ್ಧಿ ಯಾತ್ರೆಯನ್ನು ಬಹುತೇಕ ಸ್ಥಗಿತತೆಯ ಹಂತದಿಂದ ಪ್ರಾರಂಭಿಸಿದಾಗಿನಿಂದ ಉಳಿತಾಯದಲ್ಲಿ ಬೆಳವಣಿಗೆಯನ್ನು, ವಿವಿಧ ಸರಕುಗಳನ್ನು ಉತ್ಪಾದಿಸುವ ವೈವಿಧ್ಯಮಯ ಕೈಗಾರಿಕಾ ವಲಯದ ಬೆಳವಣಿಗೆಯನ್ನು ಸಾಧಿಸಿತು ಮತ್ತು ಆಹಾರ ಭದ್ರತೆಯ ಭರವಸೆಯನ್ನು ನೀಡುವ ಕೃಷಿ ಉತ್ಪನ್ನದ ಸುಸ್ಥಿರ ವಿಸ್ತರಣೆಯನ್ನು ಸಾಧಿಸಿತು. ಅದಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ವಿದ್ಯಾರ್ಥಿಗಳೇ. ಇದರಿಂದ ದೇಶದ GDP ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ತದನಂತರ 1991ರಲ್ಲಿ ಭಾರತ ಬಾಹ್ಯ ಸಾಲಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಬಿಕ್ಕಟ್ಟಿಗೆ, ಎಕನಾಮಿಕ್ ಗ್ಲಟ್ ಅಂತಕ್ಕಂಥದ್ದು ಬರ್ತಾ ಇದೆ ವಿದ್ಯಾರ್ಥಿಗಳೇ, ಸಿಲುಕಿತು. ಸರ್ಕಾರವು ವಿದೇಶದಿಂದ ಪಡೆದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗಲಿಲ್ಲ. ನಾವು ಸಾಮಾನ್ಯವಾಗಿ ಪೆಟ್ರೋಲ್ ಮತ್ತು ಇತರೆ ಪ್ರಮುಖ ಸರಕುಗಳನ್ನು ಆಮದು ಮಾಡಿಕೊಳ್ಳಲು ನಿರ್ವಹಿಸುವಂತಹ ವಿದೇಶಿ ವಿನಿಮಯ ನಿಧಿಯು ಕೇವಲ 2 ವಾರಕ್ಕೂ ಸಾಕಾಗುವಷ್ಟು ಮಟ್ಟಿಗೆ ಕುಸಿಯಿತು. ವಿದ್ಯಾರ್ಥಿಗಳೇ, ಈ ಬಿಕ್ಕಟ್ಟು ಅಗತ್ಯ ಸರಕುಗಳ ಬೆಲೆ ಏರಿಕೆಯೊಂದಿಗೆ ಇನ್ನಷ್ಟು ಬಿಗಡಾಯಿಸಿತು. ಈ ಎಲ್ಲ ಅಂಶಗಳು ಸರ್ಕಾರ ಅಭಿವೃದ್ಧಿಯ ತಂತ್ರದಿಕ್ಕನ್ನು ಬದಲಾಯಿಸುವಂತಹ ಹೊಸ ನೀತಿ ಕ್ರಮಗಳನ್ನು ಜಾರಿಗೊಳಿಸುವಂತೆ ಮಾಡಿದವು. ವಿದ್ಯಾರ್ಥಿಗಳೇ, ಈ ಅಧ್ಯಾಯದಲ್ಲಿ ಬಿಕ್ಕಟ್ಟಿನ ಹಿನ್ನೆಲೆಯನ್ನು, ದ ಬ್ಯಾಕ್ಗ್ರೌಂಡ್ ಆಫ್ ಗ್ಲಟ್, ಸರ್ಕಾರ ಅಳವಡಿಸಿಕೊಂಡಿರುವ ಕ್ರಮಗಳನ್ನು, ಆರ್ಥಿಕತೆಯಲ್ಲಿನ ವಿವಿಧ ವಲಯದ ಮೇಲೆ ಅವುಗಳ ಪ್ರಭಾವವನ್ನು ಯಾವ ರೀತಿ ಬೀರ್ತಾ ಇದೆ ಎಂಬುದನ್ನು ನಾವು ಅದರ ಬ್ಯಾಕ್ಗ್ರೌಂಡ್ ಆಫ್ ಈ LPG ಬಗ್ಗೆ ನೋಡೋಣ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಬರ್ತಾ ಇದೆ ವಿದ್ಯಾರ್ಥಿಗಳೇ. 1980ರ ದಶಕದಲ್ಲಿನ ಹಣಕಾಸಿನ ಬಿಕ್ಕಟ್ಟಿನ ಮೂಲ ಭಾರತದ ಆರ್ಥಿಕತೆಯ ಅದಕ್ಷ ನಿರ್ವಹಣೆ ಎಂದು ಗುರುತಿಸಬಹುದಾಗಿದೆ. ವಿದ್ಯಾರ್ಥಿಗಳೇ, ಸರ್ಕಾರ ವಿವಿಧ ನೀತಿಗಳ ಅನುಷ್ಠಾನಕ್ಕಾಗಿ ಮತ್ತು ಅದರ ಸಾಮಾನ್ಯ ಆಡಳಿತಕ್ಕಾಗಿ ತೆರಿಗೆ ವಿಧಿಸುವುದರಿಂದ, ಸಾರ್ವಜನಿಕ ಉದ್ಯಮಗಳನ್ನು ನಡೆಸುವುದರಿಂದ ಇತ್ಯಾದಿ ವಿವಿಧ ಮೂಲಗಳಿಂದ ನಿಧಿಯನ್ನು ಸಂಗ್ರಹಿಸುತ್ತದೆ. ವೆಚ್ಚವು ಆದಾಯಕ್ಕಿಂತ ಹೆಚ್ಚಾದಾಗ ಸರ್ಕಾರ ಕೊರತೆಯನ್ನು ನೀಗಿಸಲು ಬ್ಯಾಂಕ್ಗಳು ಮತ್ತು ದೇಶದೊಳಗಿನ ಜನರಿಂದ ಹಾಗೂ ಅಂತಾರಾಷ್ಟ್ರೀಯ ಹಣಕಾಸು ಅಂದರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥ ಸಂಸ್ಥೆಗಳಿಂದ ಸಾಲ ಪಡೆಯುತ್ತದೆ. ನಾವು ಪೆಟ್ರೋಲಿಯಂನಂತಹ ಸರಕುಗಳನ್ನು ಆಮದು ಮಾಡಿಕೊಂಡಾಗ ಡಾಲರ್ ಮೂಲಕ ಅದನ್ನು ಪಾವತಿಸುತ್ತೇವೆ ವಿದ್ಯಾರ್ಥಿಗಳೇ. ಆಗ ನಾವು ನಮ್ಮ ರಫ್ತಿಗಿಂತ ಗಳಿಸಿದ ಡಾಲರನ್ನು ನೀಡುತ್ತೇವೆ. ತದನಂತರ ಆದಾಯ ಕಡಿಮೆ ಇದ್ದಾಗ್ಯೂ ಸರ್ಕಾರದ ಅಭಿವೃದ್ಧಿ ಕಾರ್ಯ ನೀತಿಗಳು ನಿರುದ್ಯೋಗ, ಬಡತನ, ಜನಸಂಖ್ಯಾ ಸ್ಫೋಟ ಮುಂತಾದ ಸವಾಲುಗಳನ್ನು ಎದುರಿಸಲು ಆದಾಯ ಮೀರಿದ ವೆಚ್ಚವನ್ನು ಅಪೇಕ್ಷಿಸುವುದು. ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲಿನ ನಿರಂತರ ವೆಚ್ಚವು ಹೆಚ್ಚಿನ ಆದಾಯವನ್ನು ಉತ್ಪತ್ತಿ ಮಾಡಲಿಲ್ಲ. ಅದು ಅಲ್ಲದೆ ಸರ್ಕಾರಕ್ಕೆ ಆಂತರಿಕ ಮೂಲದಿಂದ ಅಂದರೆ ತೆರಿಗೆಗಳಿಂದ, ಟ್ಯಾಕ್ಸ್, ಸಾಕಷ್ಟು ಆದಾಯವನ್ನು ಸಂಗ್ರಹಿಸಲಾಗಲಿಲ್ಲ. ಸರ್ಕಾರ ತನ್ನ ಆದಾಯದ ಬಹುಪಾಲನ್ನು ಶೀಘ್ರ ಫಲ ನೀಡದಂತಹ ಸಾಮಾಜಿಕ ವಲಯ ಮತ್ತು ರಕ್ಷಣೆಗೆ ವೆಚ್ಚ ಮಾಡಿದಾಗ ಉಳಿದ ಅದರ ಆದಾಯವನ್ನು ಹೆಚ್ಚು ದಕ್ಷವಾಗಿ ಬಳಸಿಕೊಳ್ಳುವ ಅಗತ್ಯ ಇತ್ತು. ಸಾರ್ವಜನಿಕ ಉದ್ಯಮಗಳಿಂದ ಬರುವ ಆದಾಯವು ಹೆಚ್ಚುತ್ತಿರುವ ವೆಚ್ಚವನ್ನು ಭರಿಸುವಷ್ಟು ಅಧಿಕವಾಗಲಿಲ್ಲ. ಕೆಲವೊಮ್ಮೆ ಇತರ ದೇಶಗಳಿಂದ ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ ಸಾಲವಾಗಿ ಪಡೆದ ವಿದೇಶಿ ವಿನಿಮಯವನ್ನು ಅನುಭೋಗದ ಅಗತ್ಯಕ್ಕಾಗಿ ಅಂದರೆ ಕನ್ಸಂಪ್ಷನ್ ಸಲುವಾಗಿ ಖರ್ಚು ಮಾಡಲಾಯಿತು. ಬೆಳೆಯುತ್ತಿರುವ ಅನಾವಶ್ಯಕ ವೆಚ್ಚವನ್ನು ಕಡಿಮೆ ಮಾಡುವ ಪ್ರಯತ್ನವಾಗಲಿ ಅಥವಾ ಹೆಚ್ಚುತ್ತಿರುವ ಆಮದನ್ನು ಸರಿದೂಗಿಸಲು ರಫ್ತನ್ನು ಹೆಚ್ಚಿಸುವ ಕಡೆ ಗಮನ ಹರಿಸುವ ಪ್ರಯತ್ನವಾಗಲಿ ನಡೆಯಲಿಲ್ಲ. ವಿದ್ಯಾರ್ಥಿಗಳೇ, 1980ರ ದಶಕದ ಕೊನೆಯಲ್ಲಿ ಸರ್ಕಾರದ ವೆಚ್ಚವು ಅದರ ಆದಾಯವನ್ನು ಮೀರಿ ಎಷ್ಟು ಬೆಳೆಯಿತೆಂದರೆ ಸಾಲಗಳ ಮೂಲಕ ವೆಚ್ಚವನ್ನು ಭರಿಸುವುದು ಸಾಧ್ಯವಾಗಲಿಲ್ಲ. ನಂತರ ಹಲವು ಅಗತ್ಯ ಸರಕುಗಳ ಬೆಲೆ ವಿಪರೀತವಾಗಿ ಏರಿತು. ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ
ಹಣದುಬ್ಬರ ಬರ್ತಾ ಇದೆ. ಅಂದ್ರೇನು? ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ನಿಜವಾದ ಮೌಲ್ಯ ಇಳಿಯುತ್ತಿರುವ ಹಾಗೂ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರುತ್ತಿರುವ ಪರಿಸ್ಥಿತಿಯನ್ನು ನಾವೇನು ಕರಿತೀವಿ ವಿದ್ಯಾರ್ಥಿಗಳೇ? ಹಣದುಬ್ಬರ ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಜೇಬಿನ ತುಂಬ ಹಣವನ್ನಿಟ್ಟುಕೊಂಡು ಹೋಗಿ ಕೈಚೀಲ ತುಂಬ ತರಕಾರಿ ತರ್ತಾ ಇದ್ರು. ಆದರೆ ಇಂದಿನ ದಿನಮಾನಗಳನ್ನು ನೋಡಿದಾಗ ಇಲ್ಲಿ ಕೈಚೀಲ ತುಂಬ ಹಣವನ್ನು ತೆಗೆದುಕೊಂಡು ಹೋಗಿ ಜೇಬಿನ ತುಂಬ ತರಕಾರಿ ತರ್ತಕ್ಕಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗಿದೆ ವಿದ್ಯಾರ್ಥಿಗಳೇ. ಆದರೂ ಸಹ ಇಲ್ಲಿ ಬೆಳವಣಿಗೆ ರಫ್ತಿಗಿಂತ ಅಧಿಕವಾಗಿ ಬೆಳೆಯಿತು. ಈಗಾಗಲೇ ಗುರುತಿಸುವಂತೆ ವಿದೇಶಿ ವಿನಿಮಯ ನಿಧಿಯು 2 ವಾರಗಳಷ್ಟು ಆಮದನ್ನು ಮಾಡಿಕೊಳ್ಳಲು ಬೇಕಾಗುವಷ್ಟು ಹಣವನ್ನು ಪೂರೈಸಲು ಸಾಧ್ಯವಾಗದ ಮಟ್ಟಿಗೆ ಕುಸಿಯಿತು. ವಿದ್ಯಾರ್ಥಿಗಳೇ, ಅಂತಾರಾಷ್ಟ್ರೀಯ ಸಾಲದಾತರಿಗೆ ಬಡ್ಡಿ ನೀಡಲು ಸಾಕಾಗುವಷ್ಟು ವಿದೇಶಿ ವಿನಿಮಯ ಇರಲಿಲ್ಲ. ಹಾಗೆಯೇ ಯಾವುದೇ ದೇಶ ಅಥವಾ ಅಂತಾರಾಷ್ಟ್ರೀಯ ನಿಧಿಗಾರರು ಸಹ ಭಾರತಕ್ಕೆ ಸಾಲ ನೀಡಲು ಒಪ್ಪಲಿಲ್ಲ. ಅಂದರೆ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಈ ಸಮಯದಲ್ಲಿ ವಿದ್ಯಾರ್ಥಿಗಳೇ, ಭಾರತವು ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿಯ ಬ್ಯಾಂಕ್ IBRD ಇಂಡಸ್ಟ್ರಿಯಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಈಗ ವಿಶ್ವ ಬ್ಯಾಂಕ್ ಎಂದು ಜನಪ್ರಿಯವಾಗಿದೆ ವಿದ್ಯಾರ್ಥಿಗಳೇ. ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮೊರೆ ಹೋಯಿತು ಮತ್ತು $7 ಬಿಲಿಯನ್ ಬಿಕ್ಕಟ್ಟಿನ ಪರಿಹಾರಕ್ಕಾಗಿ ಸಾಲವಾಗಿ ಪಡೆಯಿತು. ಈ ಸಾಲವನ್ನು ಪಡೆಯಬೇಕಾದಲ್ಲಿ ಖಾಸಗಿ ವಲಯದ ಮೇಲಿನ ನಿಯಂತ್ರಣವನ್ನು ತೆಗೆದುಹಾಕುವ ಅನೇಕ ಕ್ಷೇತ್ರಗಳಲ್ಲಿ ಸರ್ಕಾರದ ಪಾತ್ರವನ್ನು ಕಡಿತಗೊಳಿಸುವ ಇತರ ರಾಷ್ಟ್ರಗಳ ನಡುವಿನ ವ್ಯಾಪಾರಿ ನಿರ್ಬಂಧಗಳನ್ನು ತೆಗೆದುಹಾಕುವ ಮೂಲಕ ಭಾರತವು ತನ್ನ ಆರ್ಥಿಕತೆಯನ್ನು ಮುಕ್ತಗೊಳಿಸಬೇಕೆಂದು ಉದಾರೀಕರಣಗೊಳಿಸಬೇಕೆಂದು ಈ ಸಂಸ್ಥೆಗಳು ಅಪೇಕ್ಷಿಸಿದವು. ನಂತರ ವಿಶ್ವ ಬ್ಯಾಂಕ್ ಅಂತ ಬರ್ತಾ ಇದ್ದ ವಿದ್ಯಾರ್ಥಿಗಳೇ, WB ಅಂತ ಹೇಳ್ತೀವಿ, ವರ್ಲ್ಡ್ ಬ್ಯಾಂಕ್ ಮತ್ತು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥ ಎಲ್ಲ ನಿರ್ಬಂಧಗಳನ್ನು ಒಪ್ಪಿಕೊಂಡು ಹೊಸ ಆರ್ಥಿಕ ನೀತಿಗಳನ್ನು ಅಂದರೆ ನ್ಯೂ ಎಕಾನಾಮಿಕ್ ಪಾಲಿಸಿ, ಅದಕ್ಕೆ NEP ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ, ಸರ್ಕಾರ ಪ್ರಕಟಿಸಿತು. NEPಯು ವಿಶಾಲ ಶ್ರೇಣಿಯ ಆರ್ಥಿಕ ಸುಧಾರಣೆಗಳನ್ನು ಒಳಗೊಂಡಿತ್ತು ವಿದ್ಯಾರ್ಥಿಗಳೇ. ಈ ನೀತಿಗಳು ಆರ್ಥಿಕತೆಯಲ್ಲಿ ಹೆಚ್ಚು ಪೈಪೋಟಿಯ ವಾತಾವರಣವನ್ನು ಸೃಷ್ಟಿಸುವುದು ಮತ್ತು ಉದ್ಯಮ ಘಟಕಗಳ ಪ್ರವೇಶ ಮತ್ತು ಬೆಳವಣಿಗೆಯ ಮೇಲಿದ್ದ ಅಡೆತಡೆಗಳನ್ನು ತೆಗೆದುಹಾಕುವುದಕ್ಕೆ ಹೆಚ್ಚು ಒತ್ತು ನೀಡಿದವು. ಈ ರೀತಿಯ ನೀತಿಗಳ ಸಮೂಹವನ್ನು ವಿಶಾಲವಾಗಿ ನಾವು 2 ಗುಂಪುಗಳಾಗಿ ವಿಂಗಡಿಸಿದ ವಿದ್ಯಾರ್ಥಿಗಳೇ. ಒಂದನೇದು ಸ್ಥಿರಾತ್ಮಕ ಕ್ರಮಗಳು, ಎರಡನೇದು ರಚನಾತ್ಮಕ ಸುಧಾರಣಾ ಕ್ರಮಗಳಂತ ವಿದ್ಯಾರ್ಥಿಗಳೇ. ಈ ಸ್ಥಿರಾತ್ಮಕ ಕ್ರಮಗಳನ್ನು ನಾವು ಅಲ್ಪಾವಧಿ ಕ್ರಮಗಳನ್ನು ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಪಾವತಿಶೀಲಿಕೆಯಲ್ಲಿ ಉಂಟಾದ ದೌರ್ಬಲ್ಯಗಳನ್ನು ಸರಿಪಡಿಸಲು ಮತ್ತು ಹಣದುಬ್ಬರವನ್ನು ನಿಯಂತ್ರಿಸುವುದು. ಈಗಾಗಲೇ ನಿಮಗೆ ಹೇಳಿದೆ, ಇನ್ಫ್ಲೇಷನ್ ಅಂದರೆ ಏನು, ಹಣದುಬ್ಬರ ಅಂತಕ್ಕಂಥದ್ದು ನಾನು ಡೆಫಿನೇಷನ್ ಕೊಟ್ಟೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸರಳವಾಗಿ ಹೇಳೋದಾದರೆ ಸಾಕಷ್ಟು ವಿದೇಶಿ ವಿನಿಮಯ ನಿಧಿಯನ್ನು ಸಂಗ್ರಹಿಸುವುದು ಮತ್ತು ಏರುತ್ತಿರುವ ಬೆಲೆಯನ್ನು ನಿಯಂತ್ರಿಸುವುದು. ಇನ್ನೊಂದು ರಚನಾತ್ಮಕ ಸುಧಾರಣೆ ನೀತಿಗಳಲ್ಲಿ ಯಾವ್ದು ಬರ್ತಾ ಇದೆ ವಿದ್ಯಾರ್ಥಿಗಳು ಅಂದರೆ ಅದಕ್ಕೆ ದೀರ್ಘಾವಧಿ ಕ್ರಮಗಳನ್ನು ಕರಿತೀವಿ. ಅದಕ್ಕೆ ಭಾರತದ ಆರ್ಥಿಕತೆಯ ಹಲವು ಭಾಗಗಳಲ್ಲಿರುವ ಕಾಠಿಣ್ಯತೆಗಳನ್ನು ತೆಗೆದುಹಾಕುವ ಮೂಲಕ ಆರ್ಥಿಕತೆ ದಕ್ಷತೆಯನ್ನು ಸುಧಾರಿಸುವುದು ಮತ್ತು ಅದರ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಈ ನಿಟ್ಟಿನಲ್ಲಿ ಸರ್ಕಾರವು ಹಲವು ನೀತಿಗಳನ್ನು ಪರಿಚಯಿಸಿತು. ಇವು 3 ಪ್ರಮುಖ ಭಾಗಗಳನ್ನು ಹೊಂದಿವೆ. ಅವುಗಳೆಂದರೆ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಅದಕ್ಕೆ ಇಂಗ್ಲೀಷಲ್ಲಿ LPG ಅಂತ ಹೇಳ್ತೀವಿ, ಲಿಬರಲೈಸೇಷನ್, ಪ್ರೈವೇಟಲೈಸೇಷನ್ ಆ್ಯಸ್ ವೆಲ್ ಆಸ್ ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಈಗ ನಾವು ಆ 3 ಭಾಗಗಳನ್ನು ಒಂದಾಗಿ ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಉದಾರೀಕರಣ, ಲಿಬರಲೈಸೇಷನ್ ಅಂತ ನಿಮ್ಗೆ ಗೊತ್ತಿರುವ ವಿದ್ಯಾರ್ಥಿಗಳೇ, ನಾವೀಗಾಗಲೇ ನಾವು ಹೈಸ್ಕೂಲಲ್ಲಿ ಓದಿದ್ದೇವೆ ಉದಾರೀಕರಣ ಅಂದ್ರೇನು, ಯಾವ ರೀತಿ ಇರ್ತಾ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡೋಣ ಅಂತ. ಆರ್ಥಿಕ ಚಟುವಟಿಕೆಗಳನ್ನು ಕ್ರಮಬದ್ಧಗೊಳಿಸುವ ಗುರಿಗಳನ್ನು ಹೊಂದಿದ್ದ ವಿನಿಮಯ ಹಾಗೂ ಕಾನೂನುಗಳು ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪ್ರಮುಖ ತೊಡಕನ್ನುಂಟು ಮಾಡಿದವು. ಈ ಎಲ್ಲ ನಿರ್ಬಂಧಗಳನ್ನು ಕೊನೆಗೊಳಿಸಲು ಮತ್ತು ಆರ್ಥಿಕತೆಯ ವಿವಿಧ ವಲಯಗಳನ್ನು ಮುಕ್ತವನ್ನಾಗಿಸಲು ಉದಾರೀಕರಣವು ಜಾರಿ ತರಲಾಯಿತು. 1980ರಲ್ಲಿ ಕೈಗಾರಿಕಾ ಪರವಾನಿಗೆ, ರಫ್ತು ಆಮದು ನೀತಿ, ತಾಂತ್ರಿಕ ಉನ್ನತೀಕರಣ, ಕೋಶೀಯ ನೀತಿ ಅಂದರೆ ಫಿಸ್ಕಲ್ ಪಾಲಿಸಿ ಮತ್ತು ವಿದೇಶಿ ಹೂಡಿಕೆ ಫಾರಿನ್ ಇನ್ವೆಸ್ಟ್ಮೆಂಟ್ ಕ್ಷೇತ್ರಗಳಲ್ಲಿ ಕೆಲವು ಉದಾರೀಕರಣದ ಕ್ರಮಗಳನ್ನು ಜಾರಿಗೊಳಿಸಿದರು ವಿದ್ಯಾರ್ಥಿಗಳೇ. 1991ರಲ್ಲಿ ಜಾರಿಗೊಳಿಸಿದ ಕಾರ್ಯಕ್ರಮಗಳು ಇನ್ನೂ ವ್ಯಾಪಕವಾಗಿದ್ದವು. ಕೆಲವು ಪ್ರಮುಖ ಕ್ಷೇತ್ರಗಳಾದ ಕೈಗಾರಿಕಾ ವಲಯ, ಒಂದನೇದು ವಿದ್ಯಾರ್ಥಿಗಳೇ ಹಣಕಾಸು ವಲಯ, ತೆರಿಗೆ ಸುಧಾರಣೆ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆ ಮತ್ತು ವ್ಯಾಪಾರ ಹೂಡಿಕೆ ವಲಯಗಳಿಗೆ 1991 ಮತ್ತು ನಂತರದಲ್ಲಿ ವಿಶೇಷ ಗಮನ ನೀಡಿರುವುದನ್ನು ನಾವು ಇದರಲ್ಲಿ ಕೊಂಡ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಆಮೇಲೆ ಉದಾರೀಕರಣದ ಕ್ರಮಗಳು ಯಾವುದನ್ನು ನಾವು ಒಂದೊಂದಾಗಿ ನೋಡೋಣ ವಿದ್ಯಾರ್ಥಿಗಳೇ. ಮೊದಲನೇ ಪಾಯಿಂಟ್ಸ್ ಬರ್ತಾ ಇದೆ, ಭಾರತದಲ್ಲಿ ನಿಯಂತ್ರಣದ ತಂತ್ರಗಳನ್ನು ಹಲವು ರೀತಿಯಲ್ಲಿ ಹೇರಲಾಗಿತ್ತು. ಅದರಲ್ಲಿ ಎ, ಕೈಗಾರಿಕಾ ಪರವಾನಗಿ ಅಡಿಯಲ್ಲಿ ಪ್ರತಿಯೊಬ್ಬ ಉದ್ಯಮಿಯು ಒಂದು ಉದ್ಯಮ ಘಟಕವನ್ನು ಸ್ಥಾಪಿಸುವುದು. ಎರಡನೇದು ಬಿ, ಹಲವು ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಖಾಸಗಿ ವಲಯಕ್ಕೆ ಅವಕಾಶವಿರಲಿಲ್ಲ. ನಂಬರ್ ಸಿ, ಕೆಲವು ಸರಕುಗಳನ್ನು ಕೇವಲ ಸಣ್ಣ ಕೈಗಾರಿಕೆಗಳಲ್ಲಿ ಮಾತ್ರ ಉತ್ಪಾದಿಸಬೇಕಾಗಿತ್ತು. ನಂಬರ್ ಡಿ, ಕೆಲವು ಆಯ್ದ ಕೈಗಾರಿಕಾ ಉತ್ಪನ್ನಗಳ
ಬೆಲೆ ನಿರ್ಧಾರ ಮತ್ತು ವಿತರಣೆ ಮೇಲೆ ನಿಯಂತ್ರಣವಿತ್ತು. ವಿದ್ಯಾರ್ಥಿಗಳೇ, 1991ರಲ್ಲಿ ಮತ್ತು ನಂತರದಲ್ಲಿ ಜಾರಿಗೊಳಿಸಲಾದ ಸುಧಾರಣಾ ನೀತಿಗಳು ಇವುಗಳಲ್ಲಿ ಅನೇಕ ನಿರ್ಬಂಧಗಳನ್ನು ತೆಗೆದುಹಾಕಿದವು. ಕೆಲವು ಉತ್ಪನ್ನಗಳಾದ ಮದ್ಯಪಾನ, ಸಿಗರೇಟು, ಅಪಾಯಕಾರಿ ರಾಸಾಯನಿಕಗಳು, ಕೈಗಾರಿಕಾ ಸ್ಫೋಟಕಗಳು, ವಿದ್ಯುನ್ಮಾನ ಸರಕುಗಳು, ಬಾಹ್ಯಾಕಾಶ ಮತ್ತು ಡ್ರಗ್ಸ್ ಹಾಗೂ ಔಷಧಿಗಳ ತಯಾರಿಕೆಯನ್ನು ಹೊರತುಪಡಿಸಿ ಇತರ ಎಲ್ಲ ಉತ್ಪನ್ನಗಳ ಮೇಲಿದ್ದ ಕೈಗಾರಿಕಾ ಪರವಾನಿಗೆ ನೀತಿಯನ್ನು ರದ್ದುಪಡಿಸಲಾಯಿತು. ಅಂದರೆ ಕ್ಯಾನ್ಸಲ್ ಮಾಡಿಬಿಡ್ತು ಪರ್ಮಿಷನ್. ವಿದ್ಯಾರ್ಥಿಗಳೇ, ಪ್ರಸ್ತುತ ಸಾರ್ವಜನಿಕ ವಲಯಕ್ಕೆ ಮೀಸಲಾಗಿರುವ ಕೈಗಾರಿಕೆಗಳೆಂದರೆ ರಕ್ಷಣಾ ಉಪಕರಣಗಳು, ಅಣುಶಕ್ತಿ ಉತ್ಪಾದನೆ ಮತ್ತು ರೈಲು ಸಾರಿಗೆ. ಸಣ್ಣ ಕೈಗಾರಿಕೆಗಳು ಉತ್ಪಾದಿಸಿದ ಹಲವು ಸರಕುಗಳ ಮೀಸಲಾತಿಯನ್ನು ಈಗ ತೆಗೆದುಹಾಕಲಾಗಿದೆ. ವಿದ್ಯಾರ್ಥಿಗಳೇ, ಹಲವು ಬೆಲೆಗಳಲ್ಲಿ ಬೆಲೆ ನಿರ್ಧಾರವನ್ನು ಮಾರುಕಟ್ಟೆಗೆ ಬಿಡಲಾಯಿತು. ಈಗ ಮೊದಲನೇದು ಸುಧಾರಣೆ ಆಯಿತು. ಎರಡನೇ ಸುಧಾರಣೆ ವಿದ್ಯಾರ್ಥಿಗಳೇ ಹಣಕಾಸು ವಲಯದ ಸುಧಾರಣೆ ಅಂತ, ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಅಂತ. ಹಣಕಾಸು ವಲಯವು ಹಣಕಾಸಿನ ಸಂಸ್ಥೆಗಳಾದ ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್, ಹೂಡಿಕೆ ಬ್ಯಾಂಕ್ಗಳು, ಷೇರು ಮಾರುಕಟ್ಟೆ ಕಾರ್ಯಾಚರಣೆ ಮತ್ತು ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ಒಳಗೊಳ್ಳುತ್ತದೆ. ಭಾರತದಲ್ಲಿ ಹಣಕಾಸು ವಲಯವು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ, ನಿಂದ ನಿಯಂತ್ರಿಸಲ್ಪಡುತ್ತದೆ. ನಿಮಗೆ ತಿಳಿದಿರಬಹುದು, ಭಾರತದಲ್ಲಿನ ಎಲ್ಲ ಬ್ಯಾಂಕ್ಗಳು ಮತ್ತು ಇತರೆ ಹಣಕಾಸು ಸಂಸ್ಥೆಗಳನ್ನು RBI ತನ್ನ ನಿಯಮ ಮತ್ತು ನಿರ್ಬಂಧಗಳ ಮೂಲಕ ನಿಯಂತ್ರಿಸುತ್ತದೆ. ಹೀಗಾಗಿ ಇದಕ್ಕೆ ತಿರುವೆ ಮನೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಹಳೆ ನೋಟುಗಳನ್ನು, ಹರಿದು ಹೋದ ನೋಟುಗಳನ್ನು ಪುನಃ ಹೊಸ ನೋಟುಗಳನ್ನು ಮಾಡ್ತಕ್ಕಂತಹ ಒಂದು ಪರಮಾಧಿಕಾರ RBI ಆಗಿದೆ. ಅದರ ಗವರ್ನರ್ ಯಾರಂತಂದರೆ ನಿಮ್ಗೆ ಗೊತ್ತಿರೋ ವಿದ್ಯಾರ್ಥಿಗಳೇ, ಶಕ್ತಿಕಾಂತ್ ದಾಸ್ ಅಂತಕ್ಕಂಥವರು. ಅವರು ಮಾತ್ರ ಈ ಹಣವನ್ನು ಮುದ್ರಿಸ್ತಕ್ಕಂಥ ಪರಮಾಧಿಕಾರವನ್ನು ಹೊಂದಿದ್ದಾರೆ. ವಿದ್ಯಾರ್ಥಿಗಳೇ, ಬ್ಯಾಂಕ್ಗಳು ತಮ್ಮ ಬಳಿ ಇಟ್ಟುಕೊಳ್ಳಬೇಕಾದ ಹಣದ ಮೊತ್ತವನ್ನು ನಿಗದಿಪಡಿಸುವ ಬಡ್ಡಿ ದರಗಳು, ವಿವಿಧ ವಲಯಗಳಿಗೆ ನೀಡುವ ಸಾಲದ ಸ್ವರೂಪ ಮುಂತಾದವುಗಳನ್ನು RBI ನಿರ್ಧರಿಸುತ್ತದೆ. ವಿದ್ಯಾರ್ಥಿಗಳೇ, RBI ಅಂತಕ್ಕಂಥದ್ದು ಪರಮಾಧಿಕಾರ ಹೊಂದಿರತಕ್ಕಂಥ ಏಕೈಕ ಇದು ಬ್ಯಾಂಕ್ ಆಗಿದೆ. ವಿದ್ಯಾರ್ಥಿಗಳೇ, ಹಣಕಾಸು ವಲಯದ ಸುಧಾರಣೆಗಳ ಗುರಿಗಳಲ್ಲಿ ಒಂದು ಮುಖ್ಯವಾದೆಂದರೆ ಹಣಕಾಸು ವಲಯದ ನಿಯಂತ್ರಕನಾಗಿದ್ದ RBIನ ಪಾತ್ರವನ್ನು ಕಡಿಮೆಗೊಳಿಸಿ ಅದನ್ನು ಸಹಾಯಕನನ್ನಾಗಿ ಮಾರ್ಪಡಿಸಬಹುದಾಗಿದೆ. ಇದರರ್ಥ ಹಣಕಾಸು ವಲಯ RBIನ ಸಲಹೆಯನ್ನು ಕೇಳದೇ ಹಲವು ವಿಷಯಗಳಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಅಂತಕ್ಕಂಥ ವಿಷಯ ನೋಡ್ತಾ ಇದ್ದ ವಿದ್ಯಾರ್ಥಿಗಳೇ. ಸುಧಾರಣಾ ನೀತಿಗಳು ಖಾಸಗಿ ವಲಯದ ಬ್ಯಾಂಕ್ಗಳು, ಭಾರತೀಯ ಮತ್ತು ವಿದೇಶಿ ಬ್ಯಾಂಕ್ಗಳ ಸ್ಥಾಪನೆಗೆ ದಾರಿ ಮಾಡಿಕೊಟ್ಟಿವೆ. ಬ್ಯಾಂಕುಗಳಲ್ಲಿ ವಿದೇಶಿ ಹೂಡಿಕೆಯ ಮಿತಿಯನ್ನು 50%ಕ್ಕೆ ಹೆಚ್ಚಿಸಲಾಗಿದೆ. ವಿದ್ಯಾರ್ಥಿಗಳೇ, ಕೆಲವು ಷರತ್ತುಗಳನ್ನು ಈಡೇರಿಸುವಂತಹ ಬ್ಯಾಂಕುಗಳಿಗೆ RBI ಅನುಮೋದನೆ ಇಲ್ಲದೆ ಹೊಸ ಶಾಖೆಯನ್ನು ತೆರೆಯುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ಮತ್ತು ಇದ್ದಂತಹ ಶಾಖೆಗಳ ಜಾಲವನ್ನು ವಿಸ್ತರಿಸುವ ವಿವೇಚನೆಯನ್ನು ಅವುಗಳಿಗೆ ಬಿಡಲಾಗಿದೆ. ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಬ್ಯಾಂಕುಗಳಿಗೆ ಸಂಪನ್ಮೂಲಗಳನ್ನು ಸೃಷ್ಟಿಸುವ ಅನುಮತಿಯನ್ನು ನೀಡಲಾಗಿದ್ದರೂ ಖಾತೆದಾರರು ಹಾಗೂ ದೇಶದ ಹಿತದೃಷ್ಟಿಯಿಂದ ಕೆಲವು ಆಡಳಿತಾತ್ಮಕ ವಿಷಯಗಳನ್ನು RBI ತನ್ನ ಹಿಡಿತದಲ್ಲಿ ಇಟ್ಟುಕೊಂಡಿದೆ. ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ವರ್ತಕರು, ಬ್ಯಾಂಕರರು, ಪಾರಸ್ಪರಿಕ ನಿಧಿಗಳು ಮತ್ತು ಪಿಂಚಣಿ ನಿಧಿಗಳು ಈಗ ಭಾರತೀಯ ಹಣಕಾಸು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಅವಕಾಶ ನೀಡಲಾಗಿದೆ. ವಿದ್ಯಾರ್ಥಿಗಳೇ, ಇನ್ನು ಮೂರನೇ ಅಂಶ ತೆರಿಗೆ ಸುಧಾರಣೆ ಅಂದರೆ ಟ್ಯಾಕ್ಸ್ ರಿಫಾರ್ಮ್ಸ್ ಅಂತ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಈ ಉದಾರೀಕರಣದಲ್ಲಿ ಬರ್ತಕ್ಕಂಥ ಕ್ರಮದಲ್ಲಿ ಮೂರನೇ ಕ್ರಮ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ತೆರಿಗೆ ಸುಧಾರಣೆಗಳು ಸರ್ಕಾರ ತೆರಿಗೆ ನೀತಿ ಮತ್ತು ಸಾರ್ವಜನಿಕ ತೆರಿಗೆ ಸಂಬಂಧಿಸಿದ ಸುಧಾರಣೆಗಳಾಗಿದ್ದು ಇವುಗಳನ್ನು ಒಟ್ಟಾರೆ ಕೋಶೀಯ ನೀತಿ ಎಂದು ಕರೆಯಲಾಗುತ್ತದೆ. ತೆರಿಗೆಗಳ 2 ವಿಧಗಳಿವೆ. ಆ ತೆರಿಗೆಗಳ ವಿಧಗಳಕ್ಕಿಂತ ಪೂರ್ವದಲ್ಲಿ ತೆರಿಗೆ ಅಂದರೆ ವಿದ್ಯಾರ್ಥಿಗಳೇ, ಇಲ್ಲೇ ವ್ಯಕ್ತಿಯು ಯಾವುದೇ ಪ್ರತಿಫಲಾಪೇಕ್ಷವಿಲ್ಲದೆ ಸರ್ಕಾರಕ್ಕೆ ಕಡ್ಡಾಯ ಕೊಡುವ ವಂತಿಗೆಗೆ ನಾವೇನು ಕರಿತೀವಿ ವಿದ್ಯಾರ್ಥಿಗಳೇ, ಟ್ಯಾಕ್ಸ್ ಅಂತ ಹೇಳ್ತೀವಿ, ತೆರಿಗೆ ಅಂತ ಹೇಳ್ತೀವಿ. ಈ ತೆರಿಗೆಗಳಲ್ಲಿ 2 ವಿಧಗಳು ಬರ್ತಾ ಇದೆ. ಅದು ಡೈರೆಕ್ಟ್ ಟ್ಯಾಕ್ಸ್ ಆಸ್ ವೆಲ್ ಆಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪ್ರತ್ಯಕ್ಷ ತೆರಿಗೆಗಳು ಮತ್ತು ಪರೋಕ್ಷ ತೆರಿಗೆಗಳು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಈ ಪ್ರತ್ಯಕ್ಷ ತೆರಿಗೆಗಳಲ್ಲಿ ಯಾವ ಬರ್ತಾ ಇದೆ? ವೈಯಕ್ತಿಕ ಆದಾಯದ ಮೇಲೆ ತೆರಿಗೆ ಹಾಗೂ ವ್ಯವಹಾರ ಉದ್ಯಮಗಳ ಲಾಭದ ಮೇಲಿನ ತೆರಿಗೆಗಳನ್ನು ಒಳಗೊಂಡಿದೆ. 1991ರಿಂದ ವ್ಯಕ್ತಿಗಳ ವರಮಾನದ ಮೇಲಿನ ತೆರಿಗೆಗಳಲ್ಲಿ ಸತತವಾಗಿ ಇಳಿಕೆಯಾಗುತ್ತಿದ್ದು ಆದಾಯದ ಉಳಿತಾಯ ಮತ್ತು ಸ್ವಯಂ ಆದಾಯದ ಮೇಲಿನ ಅಧಿಕ ದರದ ತೆರಿಗೆಯು ತೆರಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣವಾಗುತ್ತದೆ ಎಂದು ತಿಳಿದು 1991ರಿಂದ ವ್ಯಕ್ತಿಗಳ ವರಮಾನದ ಮೇಲೆ ತೆರಿಗೆಗಳಲ್ಲಿ ಸತತವಾಗಿ ಇಳಿಕೆ ಕಂಡುಬಂದಿದೆ. ಮಿತವಾದ ಆದಾಯ ತೆರಿಗೆ ದರವು ಉಳಿತಾಯವನ್ನು ಹಾಗೂ ಆದಾಯದ ಸ್ವಯಂ ಘೋಷಣೆ ಪ್ರೋತ್ಸಾಹ ನೀಡುವುದರೆಂದು
ಈಗ ವ್ಯಾಪಕವಾಗಿ ಒಪ್ಪಿಕೊಂಡಿರುವ ವಿಷಯವಾಗಿದೆ. ವಿದ್ಯಾರ್ಥಿಗಳೇ, ಮೊದಲು ಅಧಿಕವಾಗಿದ್ದ ಕಾರ್ಪೊರೇಷನ್ ತೆರಿಗೆ ದರವನ್ನು ನಿಧಾನವಾಗಿ ಕಡಿಮೆ ಮಾಡಲಾಗಿದೆ. ಸರಕು ಸೇವೆಗಳ ಸಾಮಾನ್ಯ ರಾಷ್ಟ್ರೀಯ ಮಾರುಕಟ್ಟೆ ಸ್ಥಾಪನೆಗೆ ಸಹಾಯ ಮಾಡಲು ಪರೋಕ್ಷ ತೆರಿಗೆ, ಸರಕುಗಳ ಮೇಲೆ ವಿಧಿಸಲಾಗುವ ತೆರಿಗೆಗಳನ್ನು ಸುಧಾರಿಸುವಂತಹ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಈ ಕ್ಷೇತ್ರ ಸುಧಾರಣೆಗಳಲ್ಲಿನ ಇನ್ನೊಂದು ಭಾಗವೆಂದರೆ ಸರಳೀಕರಣ. ತೆರಿಗೆ ಪಾವತಿದಾರರು ಈ ತೆರಿಗೆ ನೀತಿಗಳನ್ನು ಉತ್ತಮವಾಗಿ ಅನುಸರಿಸುವುದನ್ನು ಉತ್ತೇಜಿಸಲು ಹಲವು ಕಾರ್ಯವಿಧಾನಗಳನ್ನು ಸರಳಗೊಳಿಸಲಾಗಿದೆ ವಿದ್ಯಾರ್ಥಿಗಳೇ, ಮತ್ತು ದರಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗಿದೆ. ನಂತರ ವಿದೇಶಿ ವಿನಿಮಯ ಸುಧಾರಣೆ ಅಂತಕ್ಕಂಥ 4ನೇ ಅಂಶ ಬರ್ತಾ ಇದೆ. ಸುಧಾರಣೆ ಇದ್ದರೆ 4ನೇ ಸುಧಾರಣೆ ಅಂತಕ್ಕಂಥದ್ದು ಬಾಹ್ಯ ವಲಯದಲ್ಲಿನ ಮೊದಲ ಪ್ರಮುಖ ಸುಧಾರಣೆಯನ್ನು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಾಡಲಾಯಿತು. 1991ರಲ್ಲಿ ಪಾವತಿ ಶಿಲ್ಕಿನ ಬಿಕ್ಕಟ್ಟನ್ನು ತಕ್ಷಣವೇ ಪರಿಹರಿಸುವಂತಹ ಒಂದು ಕ್ರಮವಾಗಿ ರೂಪಾಯಿಯನ್ನು ವಿದೇಶಿ ಕರೆನ್ಸಿಗಳ ಎದುರು ಅಪಮೌಲ್ಯ ಮಾಡಲಾಯಿತು. ಇಲ್ಲಿ ಹಣದ ಅಪಮೌಲ್ಯ ಅಂದರೆ ಏನು? ಹಣದ ಬಾಹ್ಯ ಮೌಲ್ಯವನ್ನು ಕಡಿಮೆಗೊಳಿಸುವುದಕ್ಕೆ ವಿದ್ಯಾರ್ಥಿಗಳೇ ನಾವು ಅದಕ್ಕೆ ಹಣದ ಅಪಮೌಲ್ಯ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇದರಿಂದ ವಿದೇಶಿ ವಿನಿಮಯದ ಒಳಹರಿವಿನ ಹೆಚ್ಚಳಕ್ಕೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ. ಇದು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿಯ ಮೌಲ್ಯ ನಿರ್ಧಾರವನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸಿತು. ಈಗ ಹೆಚ್ಚು ಸಂದರ್ಭದಲ್ಲಿ ಮಾರುಕಟ್ಟೆಯ ವಿನಿಮಯದ ನಿರ್ಧಾರವು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಯನ್ನು ಅವಲಂಬಿಸಿದೆ. ಅಷ್ಟೆಲ್ಲ ವಿದ್ಯಾರ್ಥಿಗಳೇ, ಮಾರುಕಟ್ಟೆಯಲ್ಲಿ ವಸ್ತುವಿನ ಬೆಲೆ ನಿರ್ಧಾರ ಆಗಬೇಕಾದ್ರೆ ಅದು ಬೇಡಿಕೆ ಮತ್ತು ಪೂರೈಕೆಯನ್ನು ಅವಲಂಬಿಸಿದೆ ಕೇಳಬಹುದು ವಿದ್ಯಾರ್ಥಿಗಳೇ. ತದನಂತರ ವ್ಯಾಪಾರ ಮತ್ತು ಹೂಡಿಕೆ ನೀತಿಯ ಸುಧಾರಣೆಗಳು ಬರ್ತಾ ಇದೆ ವಿದ್ಯಾರ್ಥಿಗಳೇ. ಈ ಪಾಯಿಂಟ್ಸಲ್ಲಿ ಏನು ಬರ್ತಾ ಇದೆ ಅಂಶ ನೋಡೋಣ ಅಂತ. ಕೈಗಾರಿಕಾ ಉತ್ಪನ್ನದ ಅಂತಾರಾಷ್ಟ್ರೀಯ ಸ್ಪರ್ಧಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಹಾಗೂ ಆರ್ಥಿಕತೆಯೊಳಗೆ ವಿದೇಶಿ ಹೂಡಿಕೆ ಮತ್ತು ತಂತ್ರಜ್ಞಾನ ಹೆಚ್ಚು ಹರಿದು ಬರುವಂತೆ ಪ್ರೋತ್ಸಾಹಿಸಲು ವ್ಯಾಪಾರ ಮತ್ತು ಹೂಡಿಕೆ ಕ್ರಮದ ಮೇಲಿನ ಉದಾರೀಕರಣವನ್ನು ಜಾರಿಗೆ ತರಲಾಯಿತು. ಸ್ಥಳೀಯ ಕೈಗಾರಿಕೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯು ಇದರ ಮುಖ್ಯ ಉದ್ದೇಶವಾಗಿದೆ ವಿದ್ಯಾರ್ಥಿಗಳೇ. ದೇಶೀಯ ಉದ್ಯಮಿಗಳನ್ನು ರಕ್ಷಿಸಲು ಭಾರತ ಆಮದು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ಆಡಳಿತ ಕ್ರಮವನ್ನು ಅನುಸರಿಸಿತ್ತು. ಅದಕ್ಕೆ ಎಕ್ಸಿಮ್ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಂದರೆ ಆಮದನ್ನು ಮಾಡಿಕೊಳ್ಳದೆ ನಾವು ಸ್ವದೇಶಿ ಅಂದರೆ ಸ್ವಾವಲಂಬಿಗಳಾಗಿ ಅಂದರೆ ನಾವೇ ಉತ್ಪಾದನೆಯನ್ನು ಹೆಚ್ಚಿಸಿ ವಿದೇಶಿಗಳಿಗೆ ಅಥವಾ ಪರದೇಶಿಗಳಿಗೆ ನಾವೇನು ಮಾಡಬೇಕು, ನಮ್ಮ ವಸ್ತುಗಳನ್ನು ರಫ್ತು ಮಾಡಿ ಅಲ್ಲಿ ಬರ್ತಕ್ಕಂಥ GST ಆಗಲಿ ಅಲ್ಲಿ ಬರ್ತಕ್ಕಂಥ ಆದಾಯವನ್ನಾಗಲಿ ನಮ್ಮ ಸರ್ಕಾರ ತನ್ನ ಮುಂಗಡ ಪತ್ರದಲ್ಲಿ ಮಂಡಿಸಬೇಕು. ಇದನ್ನು ಆಮದು ಮೇಲಿನ ಬಿಗಿಯಾದ ನಿಯಂತ್ರಣ ಮತ್ತು ಸುಂಕ ದರವನ್ನು ಅತ್ಯಧಿಕ ಮಟ್ಟದಲ್ಲಿರುವುದರ ಮೂಲಕ ಪ್ರೋತ್ಸಾಹಿಸಲಾಯಿತು. ಈ ನೀತಿಗಳು ದಕ್ಷತೆ ಮತ್ತು ಸ್ಪರ್ಧಾ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ತಯಾರಿಕಾ ವಲಯದ ಮಂದಗತಿಯ ಬೆಳವಣಿಗೆ ಕಾರಣವಾದವು. ಈಗ ವ್ಯಾಪಾರ ನೀತಿ ಸುಧಾರಣೆಯ ಗುರಿಗಳೇನು? ನಾವು ಒಂದೊಂದಾಗಿ ಇದರ ಗುರಿಗಳು ನೋಡೋಣ ಅಂತ. ವಿದ್ಯಾರ್ಥಿ ಒಂದನೇದು ಆಮದು ಮತ್ತು ರಫ್ತುಗಳ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೆಗೆದುಹಾಕುವುದು. ಇನ್ನು 2ನೇ ಅಂಶ ವಿದ್ಯಾರ್ಥಿಗಳೇ ಸುಂಕ ದರಗಳನ್ನು ಕಡಿಮೆ ಮಾಡುವುದು. ಇನ್ನು 3ನೇ ಪಾಯಿಂಟ್ಸ್ ವಿದ್ಯಾರ್ಥಿಗಳೇ ಉತ್ಪಾದಕರು ಮಾಡಿಕೊಳ್ಳುತ್ತಿದ್ದ ಆಮದು ಮೇಲಿನ ಪರವಾನಗಿಯನ್ನು ತೆಗೆದುಹಾಕುವುದು. ಅಪಾಯಕಾರಿ ಮತ್ತು ಪರಿಸರಾತ್ಮಕವಾಗಿ ಸೂಕ್ಷ್ಮ ಕೈಗಾರಿಕೆಗಳನ್ನು ಹೊರತುಪಡಿಸಿ ಆಮದು ಪರವಾನಗಿಯನ್ನು ನಿಷೇಧಿಸಲಾಗಿದೆ. ಏಪ್ರಿಲ್ 2001ರಿಂದ ತಯಾರಿಕಾ ಅನುಭೋಗಿ ಸರಕುಗಳು ಮತ್ತು ಕೃಷಿ ಉತ್ಪನ್ನಗಳ ಆಮದು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ಸಹ ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ಸರಕುಗಳ ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ರಫ್ತು ಸುಂಕಗಳನ್ನು ತೆಗೆದುಹಾಕಲಾಗಿದೆ. ವಿದ್ಯಾರ್ಥಿಗಳೇ, ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಉದಾರೀಕರಣ ನೋಡಿದ ವಿದ್ಯಾರ್ಥಿಗಳೇ, ಈಗ ಖಾಸೀಕರಣಕ್ಕೆ ಬರೋಣ. ಖಾಸೀಕರಣ ಬಗ್ಗೆ ಬರೋದಕ್ಕೆ ಪೂರ್ವದಲ್ಲಿ ಇಲ್ಲಿ ಪ್ರೈವೇಟೈಸೇಷನ್ ಅಂತಕ್ಕಂಥ ಅಂಶ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಸರ್ಕಾರಿ ಒಡೆತನದ ಉದ್ಯಮ ಸಂಸ್ಥೆಗಳ ಒಡೆತನ ಅಥವಾ ನಿರ್ವಹಣೆಯನ್ನು ಬಿಟ್ಟುಕೊಡುವುದೆಂದು ಇದರರ್ಥ. 2 ರೀತಿಯಲ್ಲಿ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಾಗಿ ಪರಿವರ್ತವಾಗಿದೆ ವಿದ್ಯಾರ್ಥಿಗಳೇ. ಒಂದನೇದು ಸಾರ್ವಜನಿಕ ವಲಯದ ಕಂಪನಿಗಳ ಒಡೆತನ ಮತ್ತು ನಿರ್ವಹಣೆಯಿಂದ ಸರ್ಕಾರ ಹೊರಹಾಕುವುದು ಮತ್ತು ಸಾರ್ವಜನಿಕ ವಲಯದ ಕಂಪನಿಗಳನ್ನು ಸಾರಸಗಟು ಮಾರಾಟ ಮಾಡುವುದು. ಸಾರ್ವಜನಿಕ ವಲಯದ ಉದ್ಯಮ ಸಂಸ್ಥೆಗಳ ಇಕ್ವಿಟಿ ಶೇರಿನ ಒಂದು ಭಾಗವನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡುವುದಕ್ಕೆ ಹೂಡಿಕೆ ಹಿಂತೆಗೆತ ಎಂದು ಕರೆಯುತ್ತೇವೆ. ಸರ್ಕಾರದ ಪ್ರಕಾರ ಈ ಮಾರಾಟದ ಉದ್ದೇಶವು ಹಣಕಾಸಿನ ಶಿಸ್ತನ್ನು ತರುವುದು ಮತ್ತು ಆಧುನೀಕರಣದ ಸೌಲಭ್ಯವನ್ನು ಒದಗಿಸುವುದಾಗಿತ್ತು. ಸಾರ್ವಜನಿಕ ವಲಯದ ಘಟಕಗಳ ಕಾರ್ಯವೈಖರಿಯನ್ನು ಸುಧಾರಿಸುವುದು
ಖಾಸಗಿ ಬಂಡವಾಳ ಮತ್ತು ನಿರ್ವಹಣಾ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದೆಂಬ ಕೂಡ ಸರ್ಕಾರ ಚಿಂತನೆ ಆಗಿತ್ತು. ವಿದ್ಯಾರ್ಥಿಗಳೇ, ವಿದೇಶಿ ನೇರ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಈ ವಿಷಯ ಬರ್ತಾ ಇದೆ. ಇದು ಒಳಹರಿವಿಗೆ ಖಾಸಗೀಕರಣವು ಬಲವಾದ ಉತ್ತೇಜನ ನೀಡಬಹುದೆಂದು ಸರ್ಕಾರದ ಆಲೋಚನೆಯಾಗಿತ್ತು. ವಿದ್ಯಾರ್ಥಿಗಳೇ, ಸರ್ಕಾರವು PSUಗಳಿಗೆ ಆಡಳಿತಾತ್ಮಕ ನಿರ್ಧಾರ ತೆಗೆದುಕೊಳ್ಳುವ ಸ್ವಾಯತ್ತತೆ ನೀಡುವ ಮೂಲಕ ಅವುಗಳ ದಕ್ಷತೆಯನ್ನು ಸುಧಾರಿಸುವ ಪ್ರಯತ್ನವನ್ನು ಮಾಡಿದೆ. ಉದಾಹರಣೆಗೆ, ಕೆಲವು PSUಗಳು ಮಹಾರತ್ನ, ನವರತ್ನ ಮತ್ತು ಮಿನಿರತ್ನಗಳಂತಹ ವಿಶೇಷ ಸ್ಥಾನಮಾನವನ್ನು ಪಡೆದಿವೆ. ವಿದ್ಯಾರ್ಥಿಗಳೇ, ಜಾಗತೀಕರಣ. ಈಗ ಜಾಗತೀಕರಣಕ್ಕೆ ನಾವು ಗ್ಲೋಬಲೈಸೇಷನ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಈ ಜಾಗತೀಕರಣವು ದೇಶದ ಆರ್ಥಿಕತೆಯನ್ನು ಜಗತ್ತಿನ ಆರ್ಥಿಕತೆಯೊಂದಿಗೆ ಜೋಡಿಸುವ ಅರ್ಥವನ್ನು ಸಾಮಾನ್ಯವಾಗಿ ಹೊಂದಿದ್ದರೂ ಅದು ಒಂದು ಸಂಕೀರ್ಣ ಸಂಗತಿಯಾಗಿದೆ. ಇದು ಪರಸ್ಪರಾವಲಂಬನೆ ಮತ್ತು ಸಮನ್ವಯತೆಗೆ ವರ್ಗಾವಣೆಯಾಗುವ ಗುರಿಯನ್ನು ಹೊಂದಿರುವ ಹಲವು ನೀತಿಗಳು ಗುಂಪಿನ ಒಂದು ಪ್ರತಿಫಲವಾಗಿದೆ. ವಿದ್ಯಾರ್ಥಿಗಳೇ, ವಿಶ್ವವನ್ನು ಪರಸ್ಪರಾವಲಂಬಿಗಳನ್ನಾಗಿ ಮಾಡುವ ಹಾಗೂ ಒಗ್ಗೂಡುವಿಕೆಗೆ ಪರಿವರ್ತಿಸುವ ವಿವಿಧ ರೀತಿಯ ಪರಿಮಾಣವೇ ಜಾಗತೀಕರಣವಾಗಿದೆ, ಅಂದರೆ ಗ್ಲೋಬಲೈಸೇಷನ್ ಆಗಿದೆ. ವಿದ್ಯಾರ್ಥಿಗಳೇ, ಇದು ಆರ್ಥಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಸೀಮೆಗಳನ್ನು ದಾಟಿ ಹೋಗುವ ಜಾಲಗಳ ಸೃಷ್ಟಿ ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿದೆ. ಜಾಗತೀಕರಣವು ಸಹಸ್ರ ಮೈಲು ದೂರದಲ್ಲಿ ನಡೆಯುವ ಘಟನೆಗಳಿಂದ ಭಾರತದಲ್ಲಿ ನಡೆಯುವ ಘಟನೆಗಳು ಪ್ರಭಾವಿತವಾಗುವಂತೆ ಸಂಪರ್ಕ ಸೂತ್ರವನ್ನು ಜೋಡಿಸುವ ಪ್ರಯತ್ನ ಮಾಡುತ್ತದೆ. ಇದು ಇಡೀ ವಿಶ್ವವನ್ನು ಅಖಂಡವಾಗಿ ಪರಿವರ್ತಿಸುತ್ತದೆ ಅಥವಾ ಗಡಿರಹಿತ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ವಿದ್ಯಾರ್ಥಿಗಳೇ, ತದನಂತರ ಔಟ್ಸೋರ್ಸಿಂಗ್ ಅಂತ ಬರ್ತಾಯಿದೆ, ಅಂದರೆ ಹೊರಗುತ್ತಿಗೆ ಅಂತಕ್ಕಂಥ ಒಂದು ಅಂಶ ಬರ್ತಾಯಿದೆ. ವಿದ್ಯಾರ್ಥಿಗಳೇ, ಇದು ಜಾಗತೀಕರಣದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತ ನೀವು ತಿಳ್ಕೋಬೇಕು. ವಿದ್ಯಾರ್ಥಿಗಳೇ, ಇದು ಜಾಗತೀಕರಣ ಪ್ರಕ್ರಿಯೆಯ ಒಂದು ಪ್ರಮುಖ ಪ್ರತಿಫಲವಾಗಿ ಹೊರಹೊಮ್ಮಿದೆ. ಹೊರಗುತ್ತಿಗೆಯಲ್ಲಿ ಒಂದು ಕಂಪನಿಯು ಕೆಲವು ಸೇವೆಗಳನ್ನು ನಿಯಮಿತವಾಗಿ ಬಾಹ್ಯ ಮೂಲಗಳಿಂದ ಎರವಲು, ಅಂದರೆ ಸಾಲವಾಗಿ ಪಡೆಯುವುದು ಹೆಚ್ಚಾಗಿ ಇತರೆ ದೇಶಗಳಿಗಿಂತ ಪಡೆಯುತ್ತದೆ. ಇದಕ್ಕೆ ಮೊದಲು ಈ ಸೇವೆಗಳನ್ನು ಆಂತರಿಕವಾಗಿ ಅಥವಾ ದೇಶದೊಳಗಿಂದ ಪಡೆಯಲಾಗುತ್ತಿದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳೇ, ಕಾನೂನು ಸೇವೆ ಆಗಿರ್ಬೋದು, ಗಣಕ ಸೇವೆ ಆಗಿರ್ಬೋದು, ಜಾಹೀರಾತು, ಸಾಮಾಜಿಕ ಭದ್ರತೆ ಇತ್ಯಾದಿ ಇತ್ತೀಚಿನ ಕಾಲದಲ್ಲಿ ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ, ಅದಕ್ಕೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, IT/BT ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಇದರಿಂದ ಮಾಧ್ಯಮಗಳು ವೇಗವಾಗಿ ಬೆಳವಣಿಗೆ ಹೊಂದುತ್ತಿದ್ದು ಹೊರಗುತ್ತಿಗೆಯು ಒಂದು ಆರ್ಥಿಕ ಚಟುವಟಿಕೆಯಾಗಿ ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ. ಅನೇಕ ಸೇವೆಗಳಾದ ಧ್ವನಿ ಆಧಾರಿತ ವ್ಯವಹಾರಗಳ ಪ್ರಕ್ರಿಯೆಗಳು BPO ಅಂತಕ್ಕಂಥ ಬರ್ತಾಯಿದ್ದೀವಿ. ವಿದ್ಯಾರ್ಥಿಗಳೇ, ಆಮೇಲೆ ದಾಖಲೆ ರಕ್ಷಣೆ, ಲೆಕ್ಕ ಬ್ಯಾಂಕಿಂಗು ಸೇವೆಗಳು, ಸಂಗೀತ ರೆಕಾರ್ಡ್ ಮಾಡುವುದು, ಸಿನಿಮಾ ಸಂಕಲನ, ಪುಸ್ತಕ ನಕಲು, ವೈದ್ಯಕೀಯ ಸಲಹೆ ಅಥವಾ ಬೋಧನೆಯನ್ನು ಸಹ ಮುಂದುವರೆದ ದೇಶಗಳಲ್ಲಿನ ಕಂಪನಿಗಳು ಭಾರತಕ್ಕೆ ಹೊರಗುತ್ತಿಗೆ ನೀಡುತ್ತಿದೆ. ಅಂತರ್ಜಾಲವು ಆಧುನಿಕ ದೂರಸಂಪರ್ಕ ವ್ಯವಸ್ಥೆಯ ಸಹಾಯದಿಂದ ಪಠ್ಯ, ಧ್ವನಿ, ದೃಶ್ಯ ದತ್ತಾಂಶಗಳನ್ನು ಒಳಗೊಂಡಂತೆ ಈ ಸೇವೆಗಳನ್ನು ಡಿಜಿಟಲೀಕರಣ, ಅಂದರೆ ಗಣಕೀಕರಣ ಮಾಡಿ ಖಂಡಗಳ ಮತ್ತು ದೇಶಗಳ ಎಲ್ಲೆಯಾಚೆ ಪ್ರಸಾರವಾಗುತ್ತದೆ. ಬಹುತೇಕ ಬಹುರಾಷ್ಟ್ರೀಯ ಕಂಪನಿಗಳು, ಅಂದರೆ ಮಲ್ಟಿನ್ಯಾಷನಲ್ MNC ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳು, ಅಂದರೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ. ಇದು ವಿಶೇಷವಾಗಿ ನಾವು ಮೆಟ್ರೋಪಾಲಿಟನ್ ಸಿಟೀಸ್ ಆಗಿರ್ತಕ್ಕಂಥ ಬ್ಯಾಂಗ್ಳೂರಲ್ಲಿ ನಾವು ಕಂಡುಕೊಳ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಮತ್ತು ಸರ್ಕಾರಿ ಕಂಪನಿಗಳು ಸಕಾರಣವಾದ ಕೌಶಲ್ಯತೆ ಮತ್ತು ಕಡಿಮೆ ವೆಚ್ಚದಲ್ಲಿ ಭಾರತದಿಂದ ಕೊಳ್ಳಲು ಸಾಧ್ಯವಿರುವುದರಿಂದ ತಮ್ಮ ಸೇವೆಗಳನ್ನು ಭಾರತಕ್ಕೆ ಹೊರಗುತ್ತಿಗೆ ನೀಡುತ್ತಿದೆ. ಕಡಿಮೆ ಕೂಲಿ ದರಗಳು ಮತ್ತು ಕೌಶಲ್ಯಪೂರ್ಣ ಮಾನವ ಸಂಪನ್ಮೂಲದ ಲಭ್ಯತೆಗಳು ಅಂತ ನಿಮ್ಗೆ ಈಗಾಗಲೇ ಹೇಳಿದ ವಿದ್ಯಾರ್ಥಿಗಳೇ, ಬ್ರೈನ್ ಡ್ರೇನ್ ಥಿಯರಿ ಅಂತ. ಬ್ರೈನ್ ಡ್ರೇನ್ ಥಿಯರಿ ಅಂದರೆ ಏನಪ್ಪ? ಬುದ್ಧಿ ಪಲಾಯನ ಸಿದ್ಧಾಂತ ಅಂತ. ವಿದ್ಯಾರ್ಥಿಗಳೇ, ಅಂದರೆ ಭಾರತೀಯರಲ್ಲಿರ್ತಕ್ಕಂಥ ಕೌಶಲ್ಯವನ್ನು ವಿದೇಶಿಯರು ತಾವು ಕೊಡ್ತಕ್ಕಂಥ ಕೆಲವು ಇನ್ಸೆಂಟಿವ್ಸ್, ಉತ್ತೇಜಕಗಳಿಂದ ನಮ್ಮ ಭಾರತೀಯರು ವಿದೇಶಗಳಿಗೆ ನಾವು ಏನಾಗ್ತಾಯಿದ್ವಿ, ವಲಸೆ ಹೋಗ್ತಾಯಿದ್ವಿ, ಮೈಗ್ರೇಷನ್ ಆಗ್ತಾಯಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಬುದ್ಧಿಯನ್ನು, ನಮ್ಮ ಕೌಶಲ್ಯವನ್ನು ಅಲ್ಲಿ ಕೊಡ್ತಾಯಿದ್ವಿ ವಿದ್ಯಾರ್ಥಿಗಳೇ. ಹೀಗಾಗಿ ಅವರು ಸಾಕಷ್ಟು ಲಾಭವನ್ನು ಪಡೆದುಕೊಂಡು ಆ ಶ್ರೀಮಂತ ರಾಷ್ಟ್ರಗಳು ಮತ್ತಷ್ಟು ಶ್ರೀಮಂತ ರಾಷ್ಟ್ರಗಳಾಗಿ ಮುಂದುವರಿತಾ ಹೋಗ್ತಾಯಿದ್ವಿ ವಿದ್ಯಾರ್ಥಿಗಳೇ. ಆದರೂ ಕೂಡ ಸಹ ಸಂಪನ್ಮೂಲದ ಲಭ್ಯತೆಯು ಸುಧಾರಣಾ ನಂತರದ ಅವಧಿಯಲ್ಲಿ ಭಾರತವನ್ನು ಜಾಗತಿಕ ಹೊರಗುತ್ತಿಗೆಗೆ ಗಮ್ಯಸ್ಥಾನವನ್ನು ಕೊಡಲಾಗಿದೆ. ವಿದ್ಯಾರ್ಥಿಗಳೇ, ಇದಾದ ನಂತರ ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾಯಿಂಟ್ಸ್. ವಿದ್ಯಾರ್ಥಿಗಳೇ, WTO ಅಂತ ಬರ್ತಾಯಿದೆ. WTO ಲಾಂಗ್ ಫಾರ್ಮ್ ನಿಮ್ಗೆ ಗೊತ್ತಿರೋ ವಿದ್ಯಾರ್ಥಿಗಳೇ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ, ಕನ್ನಡದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, 1995ರಲ್ಲಿ WTO ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ GATT ಅಂತ ಕ್ಯಾಪಿಟಲ್ ನೆನಪಿರಬೇಕು ವಿದ್ಯಾರ್ಥಿಗಳೇ. ಆ ಗ್ಯಾಟ್ ಲಾಂಗ್ ಫಾರ್ಮ್ ಏನಂತಂದರೆ ಜನರಲ್ ಅಗ್ರಿಮೆಂಟ್ ಆನ್
ಟ್ಯಾರಿಫ್ ಆ್ಯಂಡ್ ಟ್ರೇಡ್ ಅಂತ ವಿದ್ಯಾರ್ಥಿಗಳೇ. ಇದರ ಉತ್ತರಾಧಿಕಾರಿಯಾಗಿ ಸ್ಥಾಪಿತವಾಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಉದ್ದೇಶಗಳಿಗಾಗಿ ಎಲ್ಲ ದೇಶಗಳಿಗೆ ಸಮಾನ ಅವಕಾಶ ನೀಡುವ ಮೂಲಕ ಜಾಗತಿಕ ವ್ಯಾಪಾರ ಸಂಘಟನೆಯಾಗಿ ಬಹುಪಕ್ಷೀಯ ಮಲ್ಟಿನ್ಯಾಷನಲ್ ವ್ಯಾಪಾರ ಒಪ್ಪಂದಗಳನ್ನು ನೋಡಿಕೊಳ್ಳುವ ಸಲುವಾಗಿ 1968ರಲ್ಲಿ 23 ದೇಶಗಳೊಂದಿಗೆ ಗ್ಯಾಟನ್ನು ಸ್ಥಾಪಿಸಲಾಯಿತು. ಆತ್ಮೀಯ ವಿದ್ಯಾರ್ಥಿಗಳೇ, ನಿನ್ನೆ ತಾನೇ ನೋಡಿದ್ದು ನಾವು ಹಣಕಾಸು ವಲಯದ ಸುಧಾರಣೆಗಳು ನೋಡ್ತಾ ಇದ್ವಿ. ಆದರೆ ಇವತ್ತಿನ ದಿನದಲ್ಲಿ ನಾವು ಯಾವುದು ನೋಡೋಣ ಅಂದರೆ ಅದು ಮುಂದಿನ ಅಂಶ ಆಗಿರ್ತಕ್ಕಂಥ ತೆರಿಗೆ ಸುಧಾರಣೆ ಅಂತ ವಿದ್ಯಾರ್ಥಿಗಳೇ. ಟ್ಯಾಕ್ಸ್ ರಿಫಾರ್ಮ್ಸ್ ಅಂತ ತೆರಿಗೆ ಸುಧಾರಣೆಗಳು ಸರ್ಕಾರದ ತೆರಿಗೆ ನೀತಿ ಮತ್ತು ಸಾರ್ವಜನಿಕ ವೆಚ್ಚಗಳಿಗೆ ಸಂಬಂಧಿಸಿದ ಸುಧಾರಣೆಗಳಾಗಿದ್ದು ಇವುಗಳನ್ನು ಒಟ್ಟಾರೆ ಕೋಶೀಯ ನೀತಿ ಎಂದು ಕರೆಯಲಾಗುತ್ತದೆ. ಅಂದರೆ ಫಿಸಿಕಲ್ ಪಾಲಿಸಿ ಎಂದು ಕರಿತೀವಿ ವಿದ್ಯಾರ್ಥಿಗಳು. ತೆರಿಗೆ ಅಂದರೆ ಏನು? ವ್ಯಕ್ತಿಯು ಯಾವುದೇ ಪ್ರತಿಫಲಾಪೇಕ್ಷವಿಲ್ಲದೆ ಸರ್ಕಾರಕ್ಕೆ ಕಡ್ಡಾಯ ಕೊಡುವ ವಂತಿಗೆಗೆ ತೆರಿಗೆ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ತೆರಿಗೆಗಳಲ್ಲಿ 2 ವಿಧಗಳಿವೆ, ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಅಂತ. ಪ್ರತ್ಯಕ್ಷ ತೆರಿಗೆಗಳು ವೈಯಕ್ತಿಕ ಆದಾಯದ ಮೇಲಿನ ತೆರಿಗೆ ಮತ್ತು ವ್ಯವಹಾರೋದ್ಯಮಗಳ ಲಾಭದ ಮೇಲಿನ ತೆರಿಗೆಗಳನ್ನು ಒಳಗೊಂಡಿದೆ. 1991ರಿಂದ ವ್ಯಕ್ತಿಗಳ ವರಮಾನಗಳ ಮೇಲಿನ ತೆರಿಗೆಗಳಲ್ಲಿ ಸತತವಾಗಿ ಇಳಿಕೆಯಾಗುತ್ತಿದ್ದು ಆದಾಯದ ಉಳಿತಾಯ ಮತ್ತು ಸ್ವಯಂ ಆದಾಯದ ಮೇಲಿನ ಅಧಿಕ ದರದ ತೆರಿಗೆಯು ತೆರಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಕಾರಣವಾಗುತ್ತದೆ ಎಂದು ತಿಳಿದುಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, 1991ರಿಂದ ವ್ಯಕ್ತಿಗಳ ವರಮಾನಗಳ ಮೇಲಿನ ತೆರಿಗೆಗಳನ್ನು ಅಂದರೆ ಇನ್ಕಮ್ ಟ್ಯಾಕ್ಸ್ ಅಂತಕ್ಕಂಥದ್ದು ಸತತವಾಗಿ ಇಳಿಕೆ ಕಂಡು ಬಂದಿದೆ. ಮಿತವಾದ ಆದಾಯ ತೆರಿಗೆ ದರ ಉಳಿತಾಯವನ್ನು ಹಾಗೂ ಆದಾಯದ ಸ್ವಯಂ ಪೋಷಣೆಗೆ ಪ್ರೋತ್ಸಾಹ ನೀಡುವುದೆಂದು ಈಗ ವ್ಯಾಪಕವಾಗಿ ಒಪ್ಪಿಕೊಂಡಿರುವ ವಿಷಯವಾಗಿದೆ. ಮೊದಲು ಅಧಿಕವಾಗಿದ್ದ ಕಾರ್ಪೊರೇಷನ್ ತೆರಿಗೆ ದರವನ್ನು ನಿಧಾನವಾಗಿ ಕಡಿಮೆ ಮಾಡಲಾಗಿದೆ. ಸರಕು ಸೇವೆಗಳ ಸಾಮಾನ್ಯ ರಾಷ್ಟ್ರೀಯ ಮಾರುಕಟ್ಟೆಯ ಸ್ಥಾಪನೆಗೆ ಸಹಾಯ ಮಾಡಲು ಪರೋಕ್ಷ ತೆರಿಗೆ, ಸರಕುಗಳ ಮೇಲೆ ವಿಧಿಸಲಾದ ತೆರಿಗೆಗಳನ್ನು ಸುಧಾರಿಸುವಂತಹ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಈ ಕ್ಷೇತ್ರದ ಸುಧಾರಣೆಯಲ್ಲಿನ ಇನ್ನೊಂದು ಭಾಗವೇನೆಂದರೆ ಸರಳೀಕರಣ. ತೆರಿಗೆ ಪಾವತಿದಾರರು ಈ ತೆರಿಗೆ ನೀತಿಗಳನ್ನು ಉತ್ತಮವಾಗಿ ಅನುಸರಿಸುವುದನ್ನು ಉತ್ತೇಜಿಸಲು ಹಾಗೂ ಕಾರ್ಯವಿಧಾನಗಳನ್ನು ಸರಳಗೊಳಿಸಲಾಗಿದೆ ಮತ್ತು ದರಗಳನ್ನು ಗಣನೀಯವಾಗಿ ಕಡಿಮೆಗೊಳಿಸಲಾಗಿದೆ ವಿದ್ಯಾರ್ಥಿಗಳೇ. ತದನಂತರ 4ನೇ ಅಂಶವಾಗಿರ್ತಕ್ಕಂತಹ ವಿದೇಶಿ ವಿನಿಮಯ ಸುಧಾರಣೆ ತಕ್ಕಂಥ ಕ್ರಮಗಳು. ಅಂದರೆ ಬಾಹ್ಯ ವಲಯದಲ್ಲಿನ ಮೊದಲ ಪ್ರಮುಖ ಸುಧಾರಣೆಯನ್ನು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಮಾಡಲಾಯಿತು. 1991ರಲ್ಲಿ ಪಾವತಿ ಶುಲ್ಕವಿನ ಬಿಕ್ಕಟ್ಟನ್ನು ತಕ್ಷಣವೇ ಪರಿಹರಿಸುವಂತಹ ಒಂದು ಕ್ರಮವಾಗಿ ರೂಪಾಯಿಯನ್ನು ವಿದೇಶಿ ಕರೆನ್ಸಿಗಳ ಎದುರು ಅಪಮೌಲ್ಯ ಮಾಡಲಾಯಿತು. ಇಲ್ಲಿ ಹಣದ ಅಪಮೌಲ್ಯ ಅಂದರೆ ವಿದ್ಯಾರ್ಥಿಗಳೇ, ಇದು ವಿಶೇಷವಾಗಿರ್ತಕ್ಕಂಥ ಅಂಶ ವಿದ್ಯಾರ್ಥಿಗಳೇ. ಅರ್ಥಶಾಸ್ತ್ರದಲ್ಲಿ ನಾವು ಹಣದ ಬಾಹ್ಯ ಮೌಲ್ಯವನ್ನು ಕಡಿಮೆಗೊಳಿಸುವುದಕ್ಕೆ ಹಣದ ಅಪಮೌಲ್ಯ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇದು ವಿದೇಶಿ ವಿನಿಮಯದ ಒಳಹರಿವಿನ ಹೆಚ್ಚಳಕ್ಕೆ ಅವಕಾಶ ಮಾಡಿ ಕೊಟ್ಟಿತ್ತು. ಇದು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ರೂಪಾಯಿಯ ಮೌಲ್ಯ ನಿರ್ಧಾರವನ್ನು ಸರ್ಕಾರ ನಿಯಂತ್ರಣದಿಂದ ಮುಕ್ತಗೊಳಿಸಿತು. ಈಗ ಹೆಚ್ಚು ಸಂದರ್ಭಗಳಲ್ಲಿ ನಾವು ಮಾರುಕಟ್ಟೆ ವಿನಿಮಯ ದರ ನಿರ್ಧಾರವು ವಿದೇಶಿ ವಿನಿಮಯದ ಬೇಡಿಕೆ ಮತ್ತು ಪೂರೈಕೆಗಳನ್ನು ಅವಲಂಬಿಸಿದೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ವಸ್ತುವಿನ ಮೇಲೆ ನಿರ್ಧಾರ ಆಗಬೇಕಾದ್ರೆ ಬೇಡಿಕೆ ಮತ್ತು ಪೂರೈಕೆ ಅಂತಕ್ಕಂಥ ಅಂಶ ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದೆ. ಅದಾದ ನಂತರ ವ್ಯಾಪಾರ ಮತ್ತು ಹೂಡಿಕೆಯ ನಂತರ ಸುಧಾರಣೆಗಳಂತ ವಿದ್ಯಾರ್ಥಿಗಳೇ. ಕೈಗಾರಿಕಾ ಉತ್ಪನ್ನದ ಅಂತಾರಾಷ್ಟ್ರೀಯ ಸ್ಪರ್ಧಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಹಾಗೂ ಆರ್ಥಿಕತೆಯೊಳಗೆ ವಿದೇಶಿ ಹೂಡಿಕೆ ಮತ್ತು ತಂತ್ರಜ್ಞಾನ ಹೆಚ್ಚು ಹರಿದು ಬರುವಂತೆ ಪ್ರೋತ್ಸಾಹಿಸಲು ವ್ಯಾಪಾರ ಮತ್ತು ಹೂಡಿಕೆ ಕ್ರಮದ ಮೇಲಿನ ಉದಾರೀಕರಣವನ್ನು ಜಾರಿಗೆ ತರಲಾಯಿತು. ಸ್ಥಳೀಯ ಕೈಗಾರಿಕೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯು ಇದರ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳೇ, ದೇಶೀಯ ಉದ್ಯಮಿಗಳನ್ನು ರಕ್ಷಿಸಲು ಭಾರತ ಆಮದು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ಆಡಳಿತ ಕ್ರಮವನ್ನು ಅನುಸರಿಸುತ್ತಿತ್ತು. ಇದನ್ನು ಆಮದು ಮೇಲಿನ ಬಿಗಿಯಾದ ನಿಯಂತ್ರಣ ಮತ್ತು ಸುಂಕ ದರವನ್ನು ಅತ್ಯಧಿಕ ಮಟ್ಟದಲ್ಲಿಡುವುದರ ಮೂಲಕ ಪ್ರೋತ್ಸಾಹಿಸಲಾಗಿತ್ತು. ಈ ನೀತಿಗಳು ದಕ್ಷತೆ ಮತ್ತು ಸ್ಪರ್ಧಾ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ತಯಾರಿಕಾ ವಲಯದ ಮಂದಗತಿಯ ಬೆಳವಣಿಗೆ ಕಾರಣವಾದವು. ಇಲ್ಲಿ ವ್ಯಾಪಾರಿ ನೀತಿ ಸುಧಾರಣೆಯ ಗುರಿಗಳಾವು. ಅಂದರೆ ಮುಖ್ಯವಾಗಿ ಇಲ್ಲಿ ಕೆಲವು ಅಂಶಗಳು ಬರ್ತಾ ಇದೆ ವಿದ್ಯಾರ್ಥಿಗಳೇ. ನಾವು ಒಂದದಾಗಿ ಅದು ನೋಡೋಣ. ವ್ಯಾಪಾರ ನೀತಿಯಲ್ಲಿ ಯಾವ ರೀತಿ ಸುಧಾರಣೆ ಅಂತಕ್ಕಂಥದ್ದು ಸರ್ಕಾರ ತನ್ನ ಗುರಿಯನ್ನು ಹೊಂದಿದೆ. ಒಂದನೇದು ಆಮದು ಮತ್ತು ರಫ್ತುಗಳ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೆಗೆದುಹಾಕುವುದು. ಎರಡನೇ ಅಂಶ ವಿದ್ಯಾರ್ಥಿಗಳೇ, ಸುಂಕ ದರಗಳನ್ನು ಕಡಿಮೆ ಮಾಡುವುದು. ಮೂರನೇದು ಉತ್ಪಾದಕರು ಮಾಡುತ್ತಿದ್ದ ಆಮದು ಮೇಲಿನ ಪರವಾನಗಿಯನ್ನು ತೆಗೆದುಹಾಕುವುದು. ಅಪಾಯಕಾರಿ ಮತ್ತು ಪರಿಸರಾತ್ಮಕವಾಗಿ ಸೂಕ್ಷ್ಮ ಕೈಗಾರಿಕೆಗಳನ್ನು ಹೊರತುಪಡಿಸಿ ಆಮದು ಪರವಾನಗಿಯನ್ನು ನಿಷೇಧಿಸಲಾಗಿದೆ. ಏಪ್ರಿಲ್ 2001ರಿಂದ ತಯಾರಿಕಾ ಅನುಭೋಗಿ ಸರಕುಗಳು ಮತ್ತು ಕೃಷಿ ಉತ್ಪನ್ನಗಳ ಆಮದು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧವನ್ನು ಸಹ ಸಂಪೂರ್ಣವಾಗಿ ತೆಗೆದುಹಾಕಲಾಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ಸರಕುಗಳ ಪೈಪೋಟಿ ಸಾಮರ್ಥ್ಯವನ್ನು ಹೆಚ್ಚಿಸಲು ರಫ್ತು ಸುಂಕಗಳನ್ನು ತೆಗೆದುಹಾಕಲಾಗಿದೆ.
ವಿದ್ಯಾರ್ಥಿಗಳೇ, ನೆಕ್ಸ್ಟು 3.4 ಅಂತ ಖಾಸೀಕರಣ. ಈಗ 2 ಆದ ತಕ್ಷಣ 3ನೇದು ಖಾಸೀಕರಣ ಅಂದರೆ ಏನು ರೀ? ಪ್ರೈವೇಟೈಸೇಷನ್. ಸರಕಾರಿ ಒಡೆತನದ ಉದ್ಯಮ ಸಂಸ್ಥೆಗಳ ಒಡೆತನ ಅಥವಾ ನಿರ್ವಹಣೆಯನ್ನು ಬಿಟ್ಟುಕೊಡುವುದೆಂದು ಇದರ ಅರ್ಥ. ಅಂದರೆ 2 ರೀತಿಯಲ್ಲಿ ಸರ್ಕಾರಿ ಸಂಸ್ಥೆಗಳು ಖಾಸಗಿ ಸಂಸ್ಥೆಗಳಾಗಿ ಪರಿವರ್ತಿತವಾಗಿವೆ ವಿದ್ಯಾರ್ಥಿಗಳೇ. ಒಂದನೇದು ಸಾರ್ವಜನಿಕ ವಲಯದ ಕಂಪನಿಗಳ ಒಡೆತನ ಮತ್ತು ನಿರ್ವಹಣೆಯಿಂದ ಸರ್ಕಾರ ಹೊರಹೋಗುವುದು ಮತ್ತು ಸಾರ್ವಜನಿಕ ವಲಯದ ಕಂಪನಿಗಳನ್ನು ಸಾರಾಸಗಟು ಮಾರಾಟ ಮಾಡುವುದು. ಅಂದರೆ ವಿದ್ಯಾರ್ಥಿಗಳೇ, ಸಾರ್ವಜನಿಕ ವಲಯದ ಉದ್ದಿಮೆ ಸಂಸ್ಥೆಗಳ PSES ಅಂತ ಬರ್ತಾ ಇದೆ. ಇಕ್ವಿಟಿ ಶೇರ್ನ ಒಂದು ಭಾಗವನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡೋದಕ್ಕೆ ಹೂಡಿಕೆ ಹಿಂತೆಗೆತ ಎಂದು ಕರೆಯುತ್ತೇವೆ. ಸರ್ಕಾರದ ಪ್ರಕಾರ ಈ ಮಾರಾಟದ ಉದ್ದೇಶವು ಹಣಕಾಸಿನ ಶಿಸ್ತನ್ನು ತಯಾರಿಸುವುದು ಮತ್ತು ಆಧುನೀಕರಣ ಸೌಲಭ್ಯವನ್ನು ಒದಗಿಸುವುದಾಗಿತ್ತು. ಸಾರ್ವಜನಿಕ ವಲಯದ ಘಟಕಗಳ ಕಾರ್ಯವೈಖರಿಯನ್ನು ಸುಧಾರಿಸಲು ಖಾಸಗಿ ಬಂಡವಾಳ ಮತ್ತು ನಿರ್ವಹಣಾ ಸಾಮರ್ಥ್ಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವುದೆಂಬುದು ಕೂಡ ಸರ್ಕಾರದ ಚಿಂತನೆ ಆಗಿತ್ತು. ವಿದ್ಯಾರ್ಥಿಗಳೇ, ವಿದೇಶಿ ನೇರ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಒಳ ಹರಿವಿಗೆ ಖಾಸಗೀಕರಣವು ಬಲವಾದ ಉತ್ತೇಜನ ನೀಡಬಹುದೆಂಬುದು ಸರ್ಕಾರದ ಆಲೋಚನೆಯಾಗಿತ್ತು. ವಿದ್ಯಾರ್ಥಿಗಳೇ, ಸರ್ಕಾರ PSUಗಳಿಗೆ ಆಡಳಿತಾತ್ಮಕ ನಿರ್ಧಾರ ತೆಗೆದುಕೊಳ್ಳುವ ಸ್ವಾಯತ್ತತೆಯನ್ನು ನೀಡುವ ಮೂಲಕ ಅವುಗಳ ದಕ್ಷತೆಯನ್ನು ಸುಧಾರಿಸುವ ಪ್ರಯತ್ನವನ್ನು ಮಾಡಿದೆ. ಉದಾಹರಣೆಗೆ, ಕೆಲವು PSUಗಳು ಮಹಾರತ್ನ, ನವರತ್ನ ಮತ್ತು ಮಿನಿರತ್ನಗಳಂಥ ವಿಶೇಷ ಸ್ಥಾನಮಾನವನ್ನು ಪಡೆದುಕೊಂಡಿವೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಇದಾದ ನಂತರ ಬರ್ತಕ್ಕಂಥದ್ದು 4ನೇ ಅಂಶ ಜಾಗತೀಕರಣ ಅಂತ, ಗ್ಲೋಬಲೈಸೇಷನ್. ಜಾಗತೀಕರಣವು ದೇಶದ ಆರ್ಥಿಕತೆಯನ್ನು ಜಗತ್ತಿನ ಆರ್ಥಿಕತೆಯೊಂದಿಗೆ ಜೋಡಿಸುವುದರಿಂದ ಸಿಗತಕ್ಕಂಥ ಒಂದು ಸಂಕೀರ್ಣ ವ್ಯವಸ್ಥೆ ನಾವೇನು ಕರಿತೀವಿ ವಿದ್ಯಾರ್ಥಿಗಳೇ? ಜಾಗತೀಕರಣ ಅಂತ ಹೇಳ್ತೀವಿ. ಇಲ್ಲೇ ಆರ್ಥಿಕ ವ್ಯವಸ್ಥೆಯನ್ನು ವಿದೇಶದ ಮಾರುಕಟ್ಟೆಯಲ್ಲಿ ನಾವು ಓಪನ್ ಆಗಿ ಯಾವುದೇ ನಿರ್ಬಂಧನೆ ಇಲ್ಲದೆ, ಯಾವುದೇ ಅಡೆತಡೆ ಇಲ್ಲದೆ ಅದನ್ನು ನಾವು ಮಾರುಕಟ್ಟೆಗೆ ಬಿಟ್ಟುಕೊಡುವುದು ವಿದ್ಯಾರ್ಥಿಗಳೇ. ಇದು ಪರಸ್ಪರ ಅವಲಂಬನೆ ಮತ್ತು ಸಮನ್ವಯತೆಯ ವರ್ಗಾವಣೆಯಾಗುವ ಗುರಿಯನ್ನು ಹೊಂದಿರುವ ಹಲವು ನೀತಿಗಳು ಗುಂಪಿನ ಒಂದು ಪ್ರತಿಫಲವಾಗಿದೆ. ವಿದ್ಯಾರ್ಥಿಗಳೇ, ವಿಶ್ವವನ್ನು ಪರಸ್ಪರಾವಲಂಬಿಯನ್ನಾಗಿ ಮಾಡುವ ಹಾಗೂ ಒಗ್ಗೂಡುವಿಕೆಯ ಪರಿವರ್ತಿಸುವ ವಿವಿಧ ನೀತಿಗಳ ಪರಿಣಾಮವೇ ಜಾಗತೀಕರಣವಾಗಿದೆ. ಇದು ಆರ್ಥಿಕ, ಸಾಮಾಜಿಕ ಮತ್ತು ಭೌಗೋಳಿಕ ಸೀಮೆಗಳನ್ನು ದಾಟಿ ಹೋಗುವ ಜಾಲಗಳ ಸೃಷ್ಟಿ ಮತ್ತು ಚಟುವಟಿಕೆಗಳನ್ನು ಒಳಗೊಂಡಿದೆ. ವಿದ್ಯಾರ್ಥಿಗಳೇ, ಜಾಗತೀಕರಣವು ಸಹಸ್ರ ಮೈಲು ದೂರದಲ್ಲಿ ನಡೆಯುವ ಘಟನೆಗಳಿಂದ ಭಾರತದಲ್ಲಿ ನಡೆಯುವ ಘಟನೆಗಳು ಪ್ರಭಾವಿತವಾಗುವಂತೆ ಸಂಪರ್ಕ ಸೂತ್ರವನ್ನು ಜೋಡಿಸುವ ಪ್ರಯತ್ನ ಮಾಡುತ್ತದೆ. ಇದು ಇಡೀ ವಿಶ್ವವನ್ನು ಅಖಂಡವಾಗಿ ಪರಿವರ್ತಿಸುತ್ತದೆ. ವಿದ್ಯಾರ್ಥಿಗಳಾದ ನಂತರ ಬರ್ತಕ್ಕಂಥದ್ದು ಔಟ್ಸೋರ್ಸಿಂಗ್ ಅಂದರೆ ಹೊರಗುತ್ತಿಗೆ. ಅರ್ಥಶಾಸ್ತ್ರದಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂದರೆ ವಿದ್ಯಾರ್ಥಿಗಳೇ ಹೊರಗುತ್ತಿಗೆ ಅಂತ ಹೇಳ್ತೀವಿ. ಇದು ಜಾಗತೀಕರಣ ಪ್ರಕ್ರಿಯೆಯ ಒಂದು ಪ್ರಮುಖ ಪ್ರತಿಫಲವಾಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು. ಹೊರಗುತ್ತಿಗೆಯಲ್ಲಿ ಒಂದು ಕಂಪನಿಯು ಕೆಲವು ಸೇವೆಗಳನ್ನು ನಿಯಮಿತವಾಗಿ ಬಾಹ್ಯ ಮೂಲಗಳಿಂದ ಎರವಲು ಪಡೆಯುತ್ತದೆ. ಅಂದರೆ ಇದು ಬೇರೆ ಕಂಪನಿಗಳಿಂದ ತನ್ನ ಕೈಲಿ ಆಗದಿದ್ದ ಸಂದರ್ಭದಲ್ಲಿ ಅದರ ನೆರವನ್ನು, ಸಹಾಯವನ್ನು ಪಡೆದುಕೊಂಡು ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಇದು ಮಾಡ್ತಾಯಿದೆ ವಿದ್ಯಾರ್ಥಿಗಳೇ. ಇತರ ದೇಶಗಳಿಂದ ಪಡೆಯುವ ಸೇವೆಗಳನ್ನು ಆಂತರಿಕ ಇಲ್ಲವೇ ದೇಶದೊಳಗಿಂದ ಪಡೆಯಲಾಗುತ್ತಿರುವ ಕೆಲವು ಸೇವೆಗಳನ್ನು ಇದು ಸೂಚಿಸುತ್ತದೆ. ಉದಾಹರಣೆಗೆ ಕಾನೂನು ಸಲಹೆ ಇರ್ಬೋದು ವಿದ್ಯಾರ್ಥಿಗಳೇ, ಗಣಕ ಸೇವೆ ಇರ್ಬೋದು, ಜಾಹೀರಾತು, ಭದ್ರತೆ ಇತ್ಯಾದಿ. ಇತ್ತೀಚಿನ ಕಾಲದಲ್ಲಿ ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನದ ಬೆಳವಣಿಗೆಯಿಂದ ಸಂಪರ್ಕ ಮಾಧ್ಯಮಗಳು ವೇಗವಾಗಿ ಬೆಳವಣಿಗೆ ಹೊಂದುತ್ತಿವೆ. ಹೊರಗುತ್ತಿಗೆಯು ಒಂದು ಆರ್ಥಿಕ ಚಟುವಟಿಕೆಯಾಗಿ ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ. ಅನೇಕ ಸೇವೆಗಳಾದ ಧ್ವನಿ ಆಧಾರಿತ ವ್ಯವಹಾರಗಳ ಪ್ರಕ್ರಿಯೆಗಳು BPO ಅಂದರೆ ಕಾಲ್ ಸೆಂಟರ್ಗಳೆಂದು ಜನಪ್ರಿಯವಾಗಿವೆ. ದಾಖಲೆ, ರಕ್ಷಣೆ, ಲೆಕ್ಕ, ಬ್ಯಾಂಕಿಂಗ್ ಸೇವೆಗಳು, ಸಂಗೀತ ರೆಕಾರ್ಡ್ ಮಾಡುವುದು, ಸಿನಿಮಾ ಸಂಕಲನ, ಪುಸ್ತಕ ನಕಲು, ವೈದ್ಯಕೀಯ ಸಲಹೆ ಅಥವಾ ಬೋಧನೆಯನ್ನು ಸಹ ಮುಂದುವರೆದ ದೇಶಗಳಲ್ಲಿನ ಕಂಪನಿಗಳು ಭಾರತಕ್ಕೆ ಹೊರಗುತ್ತಿಗೆ ನೀಡುತ್ತಿವೆ. ಅಂತರ್ಜಾಲವು ಆಧುನಿಕ ದೂರ ಸಂಪರ್ಕ ವ್ಯವಸ್ಥೆಯ ಸಹಾಯದಿಂದ ಪಠ್ಯ, ಧ್ವನಿ, ದೃಶ್ಯ ದತ್ತಾಂಶವನ್ನು ಒಳಗೊಂಡಂತೆ ಈ ಸೇವೆಗಳನ್ನು ಡಿಜಿಟಲೀಕರಣ ಅಂದರೆ ಗಣಕೀಕರಣ ಮಾಡಿ ಖಂಡಗಳ ಮತ್ತು ದೇಶಗಳ ಎಲ್ಲೆಯಾಚೆ ಪ್ರಸಾರ ಮಾಡುತ್ತದೆ. ಬಹುತೇಕ ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ MNC ಮಲ್ಟಿನ್ಯಾಷನಲ್ ಕಂಪನೀಸ್ ಮತ್ತು ಸರ್ಕಾರಿ ಕಂಪನಿಗಳು ಸಕಾರಣವಾದ ಕೌಶಲ್ಯತೆ ಸ್ಕಿಲ್ಸ್ ಮತ್ತು ಕಡಿಮೆ ವೆಚ್ಚದಲ್ಲಿ ಭಾರತದಿಂದ ಕೊಳ್ಳಲು ಸಾಧ್ಯವಿರುವುದರಿಂದ ತಮ್ಮ ಸೇವೆಗಳನ್ನು ಭಾರತಕ್ಕೆ ಹೊರಗುತ್ತಿಗೆ ನೀಡುತ್ತಿವೆ. ಇಲ್ಲಿ ಬ್ರೈನ್ ಡ್ರೈನ್ ಥಿಯರಿ ಬರ್ತಾ ಇದೆ ವಿದ್ಯಾರ್ಥಿ, ಬುದ್ಧಿ ಪಲಾಯನ ಅಂತ. ನಮ್ಮ ಭಾರತದಲ್ಲಿರ್ತಕ್ಕಂತಹ ಕೌಶಲ್ಯವನ್ನು, ಬುದ್ಧಿಯನ್ನು ಹೊರ ದೇಶದವರು ಕಡಿಮೆ ವೇತನಕ್ಕಾಗಿ ಪಡೆದುಕೊಂಡು ಒಳ್ಳೆಯ ಒಂದು ಕೌಶಲ್ಯಪೂರ್ಣ ಮತ್ತು ಮಾನವ ಸಂಪನ್ಮೂಲ ಲಭ್ಯತೆಯು ಸುಧಾರಣಾ ನಂತರದ ಅವಧಿಯಲ್ಲಿ ಭಾರತವನ್ನು ಜಾಗತಿಕ ಹೊರಗುತ್ತಿಗೆಗೆ ಗಮ್ಯ ಸ್ಥಾನವನ್ನಾಗಿಸಿದೆ.
ಇಷ್ಟಾದ ನಂತರ ವಿದ್ಯಾರ್ಥಿಗಳೇ ನಾವು ಬರ್ತಕ್ಕಂಥ ಮುಂದಿನ ಅಂಶ ಯಾವುದಾದರೆ WTO ಅಂತ ವಿದ್ಯಾರ್ಥಿಗಳೇ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ, ಅದು ಕನ್ನಡದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಇದು 1995ರಲ್ಲಿ WTO ವ್ಯಾಪಾರ ಮತ್ತು ಸುಂಕಗಳ ಮೇಲಿನ ಸಾಮಾನ್ಯ ಒಪ್ಪಂದ ಮೀನ್ಸ್ ಗ್ಯಾಟ್ ಅಂದರೆ ಏನು, ಇದರ ಅರ್ಥ ವಿದ್ಯಾರ್ಥಿಗಳೇ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಉತ್ತರಾಧಿಕಾರಿಯಾಗಿ ಸ್ಥಾಪಿತವಾಯಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಾರ ಉದ್ದೇಶಗಳಿಗಾಗಿ ಎಲ್ಲ ದೇಶಗಳಿಗೆ ಸಮಾನ ಅವಕಾಶ ನೀಡುವ ಮೂಲಕ ಜಾಗತಿಕ ವ್ಯಾಪಾರ ಸಂಘಟನೆಯಾಗಿ ಬಹುಪಕ್ಷೀಯ ವ್ಯಾಪಾರ ಒಪ್ಪಂದಗಳನ್ನು ನೋಡಿಕೊಳ್ಳುವ ಸಲುವಾಗಿ 1948ರಲ್ಲಿ 23 ದೇಶಗಳೊಂದಿಗೆ ಗ್ಯಾಟನ್ನು ಸ್ಥಾಪಿಸಲಾಯಿತು. ವಿದ್ಯಾರ್ಥಿಗಳೇ, ನಿಮ್ಗೆ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಏನಾಗ್ತಾ ಇದೆ, ಅಂತರ್ಜಾಲಗಳು ತಮ್ಮದೇ ಆಗಿರ್ತಕ್ಕಂತಹ ಕಾರ್ಯವನ್ನು ಭಾಳ ಸ್ಪಷ್ಟವಾಗಿ ಕಡಿಮೆ ಅವಧಿಯಲ್ಲಿ ಏನು ಮಾಡ್ತಾ ಇದೆ, ಇಲ್ಲಿ ಕೈಗಾರಿಕೆಗಳಿಗೆ ಮತ್ತು ಉದ್ದಿಮೆಗಳಿಗೆ ಮಾಹಿತಿಯನ್ನು ಒದಗಿಸ್ತಾ ಇದೆ. ದೇಶಗಳು ವ್ಯಾಪಾರದ ಮೇಲೆ ನಿರಂಕುಶ ತಡೆಗಳನ್ನು ಹಾಕದಂತೆ ಒಂದು ನಿಯಮ ಆಧಾರಿತ ವ್ಯಾಪಾರ ಆಳ್ವಿಕೆಯ ಸ್ಥಾಪನೆಯನ್ನು WTOದಿಂದ ನಿರೀಕ್ಷೆ ಮಾಡಲಾಗಿದೆ. ಇದರ ಜೊತೆಗೆ ಇದು ಸೇವೆಗಳ ಉತ್ಪಾದನೆ ಮತ್ತು ವ್ಯಾಪಾರ ವಿಸ್ತರಣೆ ಮಾಡುವ ಉದ್ದೇಶವನ್ನು ಆ ಮೂಲಕ ಜಾಗತಿಕ ಸಂಪನ್ಮೂಲಗಳ ಆದರ್ಶ ಬಳಕೆ ಹಾಗೂ ಪರಿಸರ ಸಂರಕ್ಷಣೆಯನ್ನು ಮಾಡುವ ಉದ್ದೇಶವನ್ನು ಹೊಂದಿದೆ. ಎಲ್ಲ ಸದಸ್ಯ ದೇಶಗಳಿಗೆ ಸುಂಕ ಹಾಗೆಯೇ ಸುಂಕರಹಿತ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಮಾರುಕಟ್ಟೆ ಎಲ್ಲ ಉತ್ತಮ ಅವಕಾಶವನ್ನು ಕಲ್ಪಿಸುವ ಮೂಲಕ ಅಂತಾರಾಷ್ಟ್ರೀಯ ವ್ಯಾಪಾರ ಇಂಟರ್ನ್ಯಾಷನಲ್ ಟ್ರೇಡ್ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯವನ್ನು ಸುಗಮಗೊಳಿಸುವಂತಹ ಸರಕು ಮತ್ತು ಸೇವೆಗಳ ವ್ಯಾಪಾರವನ್ನು WTO ಒಪ್ಪಂದವು ಒಳಗೊಳ್ಳುತ್ತದೆ. ವಿಶ್ವ ವ್ಯಾಪಾರಿ ಸಂಘಟನೆಯ ಒಂದು ಮಹತ್ವಪೂರ್ಣ ಸದಸ್ಯನಾಗಿ ಭಾರತವು ಅಭಿವೃದ್ಧಿಶೀಲ ರಾಷ್ಟ್ರಗಳ ಹಿತರಕ್ಷಣೆಗಾಗಿ ನ್ಯಾಯಪೂರ್ಣ ಜಾಗತಿಕ ವ್ಯಾಪಾರ ವ್ಯವಸ್ಥೆ ರಕ್ಷಣೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದರಲ್ಲಿ ಮುಂಚೂಣಿಯಲ್ಲಿದೆ. ಆಮದು ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೆಗೆದುಹಾಕಿದೆ ಮತ್ತು ಅಷ್ಟದ ವಿದ್ಯಾರ್ಥಿಗಳೇ, ಸುಂಕದ ದರಗಳನ್ನು ಕಡಿಮೆ ಮಾಡಿದೆ ಮತ್ತು WTOದಲ್ಲಿ ಹೇಳಿರುವಂತೆ ವ್ಯಾಪಾರದ ಮೂಲಕ ಉದಾರೀಕರಣದ ಬದ್ಧತೆಯನ್ನು ಭಾರತ ಉಳಿಸಿಕೊಂಡಿದೆ. ನೀವು ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಭಾರತ ಅಂತಕ್ಕಂಥದ್ದು ಆರ್ಥಿಕವಾಗಿ ಹಿಂದುಳಿತಕ್ಕಂಥ ದೇಶ, ಅಷ್ಟೇ ಅಲ್ಲ ಅಭಿವೃದ್ಧಿಶೀಲ ದೇಶ ಅಂತ ಇರ್ತೀವಿ. ಆದರೂ ಸಹ ಇದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಅಗ್ರಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ಒಂದು ಶ್ರೀಮಂತ ರಾಷ್ಟ್ರ ದೇಶ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿ ಅಂತಾರಾಷ್ಟ್ರೀಯ ವ್ಯಾಪಾರವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ನಡುವೆಯೇ ನಡೆಯುವುದರಿಂದ ಭಾರತವು WTOದ ಸದಸ್ಯತ್ವವನ್ನು ಪಡೆದಿರುವುದರಿಂದ ಆಗುವ ಪ್ರಯೋಜನಗಳನ್ನು ಕೆಲವು ವಿದ್ವಾಂಸರು ಪ್ರಶ್ನಿಸುತ್ತಾರೆ. ಅಭಿವೃದ್ಧಿ ಹೊಂದಿದ ದೇಶಗಳು ಕೃಷಿ ಸಹಾಯಧನದ ವಿರುದ್ಧ ಆಪಾದನೆ ಮಾಡುತ್ತಿರುವ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳಿಗಾಗಿ ತಮ್ಮ ಮಾರುಕಟ್ಟೆಯನ್ನು ತೆರೆದಿಡಲು ಒತ್ತಾಯಿಸುತ್ತವೆ. ಆದರೆ ಆ ದೇಶಗಳು ಅವರ ಮಾರುಕಟ್ಟೆಯನ್ನು ಪ್ರವೇಶಿಸಲು ಅವಕಾಶ ನೀಡದೆ ಮೋಸ ಮಾಡುತ್ತಿದ್ದಾರೆಂಬ ಭಾವನೆಯನ್ನು ಕೆಲವು ವಿದ್ವಾಂಸರು ವ್ಯಕ್ತಪಡಿಸುತ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕೇಳಿದಾಗ ಆ ಮಾತೇ ಇಲ್ಲದಾಗಿದೆ ವಿದ್ಯಾರ್ಥಿಗಳೇ. ಸೊ ಇರಲಿ, ಇಲ್ಲಿ ಮುಂದಿನ ಒಂದು ವಿಷಯ ಯಾವುದಂದರೆ ವಿದ್ಯಾರ್ಥಿಗಳೇ, ಸುಧಾರಣೆಗಳ ಕಾಲದಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಒಂದು ಮೌಲ್ಯಮಾಪನ, ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ರಿಫಾರ್ಮ್ಸ್ ಆ್ಯಂಡ್ ಅಸೆಸ್ಮೆಂಟ್. ಇದರಲ್ಲಿ ಏನು ಬರ್ತಾ ಇದೆ ವಿದ್ಯಾರ್ಥಿ ನೋಡೋಣ ಅಂತ. ಇದರಲ್ಲಿ ಸುಧಾರಣಾ ಪ್ರಕ್ರಿಯೆಯು ಅದು ಜಾರಿಯಾದಾಗಿಂದ 1.5 ದಶಕಗಳನ್ನು ಪೂರೈಸಿದೆ. ಈ ಅವಧಿಯಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಕಾರ್ಯವೈಖರಿಯನ್ನು ನಾವೀಗ ತಿಳಿಯೋಣ. ಅರ್ಥಶಾಸ್ತ್ರದಲ್ಲಿ ಒಂದು ಆರ್ಥಿಕತೆಯ ಬೆಳವಣಿಗೆಯನ್ನು ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಅದರ ಸಹಾಯದಿಂದ ಮಾತ್ರ ನಾವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಅಳತೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ GDP ಬೆಳವಣಿಗೆಯು 1989ರಲ್ಲಿ 5.6% ವಿದ್ಯಾರ್ಥಿಗಳೇ. 2007 2012ರಲ್ಲಿ 8.2ಕ್ಕೆ ಹೆಚ್ಚಿಗೆ ಆಯಿತು. ಸುಧಾರಣೆ ಕಾಲದಲ್ಲಿ ಕೃಷಿ ವಲಯದ ಬೆಳವಣಿಗೆ ಇಳಿಕೆಯನ್ನು ಕಂಡಿದೆ. ಕೈಗಾರಿಕಾ ವಲಯದ ಏರಿಳಿತಗಳನ್ನು ಕಂಡಿದೆ. ಸೇವಾ ವಲಯದ ಬೆಳವಣಿಗೆಯು ಏರಿಕೆಯಾಗಿದೆ. ಬೆಳವಣಿಗೆಯು ಮುಖ್ಯವಾಗಿ ಸೇವಾ ವಲಯದ ಬೆಳವಣಿಗೆಯಲ್ಲಿ ಕಂಡು ಬರುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ನಿಮ್ಗೆ ಗೊತ್ತಿರಬೇಕು, ಇತ್ತೀಚಿನ ದಿನಗಳಲ್ಲಿ ಈ ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದಾಗಿ ಸಾರಿಗೆ ವ್ಯವಸ್ಥೆ ಅಂದರೆ ತೃತೀಯ ರಂಗವಾಗಿರ್ತಕ್ಕಂಥ ಸಾರಿಗೆ ಮತ್ತು ಸಂಪರ್ಕ ಅಂತಕ್ಕಂಥ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇದರಿಂದ ದೇಶದ ಆರ್ಥಿಕ ಪರಿಸ್ಥಿತಿಯ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, 12ನೇ ಪಂಚವಾರ್ಷಿಕ ಯೋಜನೆ 12th 5-year ಪ್ಲಾನ್ಸ್ 2001-2017 ಅಂತ 2017 ಇವು GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಬೆಳವಣಿಗೆ ದರವನ್ನು 9 ಅಥವಾ 9.5ರಷ್ಟು ಸಾಧಿಸಬೇಕಾದ ಗುರಿ ಹೊಂದಿದೆ. ಇದನ್ನು ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳ ಬೆಳವಣಿಗೆ ದರವು ಕ್ರಮವಾಗಿ 4% 4.2% ಮತ್ತು 9.6% 10.9 ಮತ್ತು
10% ಹೆಚ್ಚಾಗಬೇಕಾಗಿದೆ. ಇಂತಹ ಅಧಿಕ ಬೆಳವಣಿಗೆ ದರದ ಹಂಚಿಕೆಯು ಅಸ್ಥಿರವಾದುದಾಗಿದೆ ಎಂಬುದನ್ನು ಕೆಲವು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಆರ್ಥಿಕತೆಯ ಮುಕ್ತತೆಯಿಂದಾಗಿ ವಿದೇಶಿ ನೇರ ಹೂಡಿಕೆ ಮತ್ತು ವಿದೇಶಿ ವಿನಿಮಯ ಮೀಸಲುಗಳಲ್ಲಿ ಗಣನೀಯ ಹೆಚ್ಚಳವಾಗಿದೆ. ವಿದೇಶಿ ನೇರ ಹೂಡಿಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮತ್ತು ವಿದೇಶಿ ಸಾಂಸ್ಥಿಕ ಹೂಡಿಕೆಗಳನ್ನು ಒಳಗೊಂಡ ವಿದೇಶಿ ಹೂಡಿಕೆಯು 1991ರಲ್ಲಿದ್ದ $100 ಮಿಲಿಯನ್ಗಳಿಂದ 2013-14ರಲ್ಲಿ $264 ಬಿಲಿಯನ್ಗಳಿಗೆ ಹೆಚ್ಚಾಗಿದೆ. ವಿದೇಶಿ ವಿನಿಮಯದ ಮೀಸಲು 1999ರಲ್ಲಿ $6 ಬಿಲಿಯನ್ಗಳಿಂದ 2013-14ರಲ್ಲಿ $304 ಬಿಲಿಯನ್ಗಳಿಗೆ ಇತ್ತು. ವಿಶ್ವದಲ್ಲಿ ಅತ್ಯಧಿಕ ವಿದೇಶಿ ವಿನಿಮಯ ಮೀಸಲನ್ನು ಹೊಂದಿರುವ ದೇಶಗಳಲ್ಲಿ ಭಾರತವೂ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ನಿಜವಾಗಿ ಹೇಳಬೇಕಂದ್ರೆ ಭಾರತ ಶ್ರೀಮಂತ ರಾಷ್ಟ್ರ, ವಿಶೇಷವಾಗಿ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ. ಸುಧಾರಣೆ ಅವಧಿಯಲ್ಲಿ ಭಾರತವು ಆಟೋ ಭಾಗಗಳು, ಇಂಜಿನಿಯರಿಂಗ್ ಸರಕುಗಳು, IT, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸಾಫ್ಟ್ವೇರ್ ಮತ್ತು ಟೆಕ್ಸ್ಟೈಲ್ಸ್ ಉತ್ಪನ್ನಗಳ ಯಶಸ್ವಿ ರಫ್ತುದಾರನಾಗಿ ಹೊರಹೊಮ್ಮಿದೆ. ಹೆಚ್ಚುತ್ತಿರುವ ಬೆಲೆಗಳು ಸಹ ನಿಯಂತ್ರಣಕ್ಕೊಳಪಟ್ಟವು. ಮತ್ತೊಂದು ಕಡೆ ಸುಧಾರಣಾ ಪ್ರಕ್ರಿಯೆ, ವಿಶೇಷವಾಗಿ ಉದ್ಯೋಗ, ಕೃಷಿ, ಕೈಗಾರಿಕೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೋಶೀಯ ನಿರ್ವಹಣೆಯಂತಹ ಕ್ಷೇತ್ರಗಳಲ್ಲಿ ನಮ್ಮ ಆರ್ಥಿಕತೆಯು ಕೆಲವು ಮೂಲ ಸಮಸ್ಯೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಲಿಲ್ಲ ಎಂದು ಬಲವಾಗಿ ಟೀಕಿಸಲಾಗಿದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ನೋಡಿದಾಗ ಭಾಳಷ್ಟು ಹಿಂದುಳಿದಿದೆ ಅಂತ ನಾವು ಹೇಳ್ಬೋದು. ಆದರೂ ಅದು ತಲವರಮಾನ ಮತ್ತು ರಾಷ್ಟ್ರೀಯ ವರಮಾನ ಮತ್ತು GDP ಮೂಲಕ ಅದು ಮುಂದೆ ಬರ್ತಾ ಇದೆ ವಿದ್ಯಾರ್ಥಿಗಳೇ. ತದನಂತರ ಬೆಳವಣಿಗೆ ಮತ್ತು ಉದ್ಯೋಗ, ಗ್ರೌತ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ. ಸುಧಾರಣೆ ಕಾಲದಲ್ಲಿ GDP ಬೆಳವಣಿಗೆ ದರವು ಏರಿಕೆಯಾಗಿದ್ದರೂ ದೇಶದಲ್ಲಿ ಈ ಬೆಳವಣಿಗೆಯು ಸಾಕಷ್ಟು ಉದ್ಯೋಗಾವಕಾಶವನ್ನು ಸೃಷ್ಟಿಸಲ್ಲ ಎಂಬುದನ್ನು ವಿದ್ವಾಂಸರು ಗುರುತಿಸಿ ಹೇಳುತ್ತಾರೆ. ನೀವು ಮುಂದಿನ ಘಟಕದಲ್ಲಿ ಉದ್ಯೋಗ ಮತ್ತು ಬೆಳವಣಿಗೆ ವಿವಿಧ ಆಯಾಮಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡಲಿದ್ದೀರಿ. ವಿದ್ಯಾರ್ಥಿಗಳೇ, ಇಲ್ಲಿ ಕೃಷಿಯಲ್ಲಿ ಸುಧಾರಣೆಗಳು ಅಂದರೆ ರಿಫಾರ್ಮ್ಸ್ ಇನ್ ಅಗ್ರಿಕಲ್ಚರ್ ಅಂದರೆ ಪ್ರಾಥಮಿಕ ವಲಯ ಇರ್ತಕ್ಕಂಥ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಲಾಭದಾಯಕ, ಯಾವ ರೀತಿ ಸುಧಾರಣೆ ಆಗಿರ್ತಕ್ಕಂಥದ್ದನ್ನು ನಾವು ಕಂಡ್ಕೋಬೇಕಾಗುತ್ತೆ. ಇಲ್ಲಿ ಸುಧಾರಣೆಗಳು ಕೃಷಿಗೆ ಲಾಭದಾಯಕವಾಗಲಿಲ್ಲ. ಇದರಲ್ಲಿ ಬೆಳವಣಿಗೆ ದರವು ಕುಸಿಯುತ್ತಿತ್ತು. ಸುಧಾರಣಾ ಕಾಲದಲ್ಲಿ ಕೃಷಿ ವಲಯದ ಮೇಲಿನ ಸಾರ್ವಜನಿಕ ಹೂಡಿಕೆಯು ಇಳಿಮುಖವಾಯಿತು. ವಿಶೇಷವಾಗಿ ಇರಿಗೇಷನ್ ಅಂದರೆ ನೀರಾವರಿ, ಶಕ್ತಿ ಸಂಪನ್ಮೂಲ, ರಸ್ತೆಗಳು, ಮಾರುಕಟ್ಟೆ ಕೊಂಡಿಗಳು ಮತ್ತು ಸಂಶೋಧನೆ ಮತ್ತು ವಿಸ್ತರಣೆ ಅಂದರೆ ಇಟ್ ಮೀನ್ಸ್ ಹಸಿರು ಕ್ರಾಂತಿ, ಗ್ರೀನ್ ರೆವಲ್ಯೂಷನ್. ಹಸಿರು ಬೆಳೆಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸೋದಕ್ಕೆ ನಾವೇನು ಕೇಳ್ತೀವಿ ವಿದ್ಯಾರ್ಥಿಗಳೇ? ಹಸಿರು ಕ್ರಾಂತಿ ಅಂತ ಹೇಳ್ತೀವಿ. ಇದರ ಅವಧಿ 1965, 66, 67 ಅಂತ ಹೇಳ್ತೀವಿ. ಇಳಿಮುಖ ಆದವು. ಅಲ್ಲದೆ ರಸಗೊಬ್ಬರದ ಮೇಲಿನ ಸಹಾಯಧನದ ತೆರವು ಉತ್ಪಾದನಾ ವೆಚ್ಚದ ಹೆಚ್ಚಳಕ್ಕೆ ಕಾರಣವಾಯಿತು. ಇದು ಹಲವು ಸಣ್ಣ ಮತ್ತು ಸೀಮಾಂತ ಅಂದರೆ ಅತಿ ಸಣ್ಣ ಅಂತ ರೈತರನ್ನು ತೊಂದರೆಗೀಡು ಮಾಡಿತು. ಈ ವಲಯವು ಕೃಷಿ ಉತ್ಪನ್ನಗಳ ಮೇಲಿನ ಆಮದು ಸುಂಕಗಳ ಕಡಿತ, ಕನಿಷ್ಠ ಬೆಂಬಲ ಬೆಲೆಯ ತೆರವು ಮತ್ತು ಕೃಷಿ ಉತ್ಪನ್ನಕ್ಕಾಗಿ ಮೇಲಿನ ಪರಿಮಾಣಾತ್ಮಕ ನಿರ್ಬಂಧಗಳನ್ನು ತೆಗೆದುಹಾಕುವುದು ಮುಂತಾದ ಹಲವು ನೀತಿಗಳ ಬದಲಾವಣೆಗಳನ್ನು ಅನುಭವಿಸಿದೆ. ಈ ಎಲ್ಲ ಅಂಶಗಳು ಭಾರತೀಯ ರೈತರ ಮೇಲೆ ಅಡ್ಡ ಪರಿಣಾಮಗಳನ್ನುಂಟು ಮಾಡಿವೆ ಮತ್ತು ರೈತರು ಅಂತಾರಾಷ್ಟ್ರೀಯ ತೀವ್ರ ಪೈಪೋಟಿಯನ್ನು ಎದುರಿಸಬೇಕಾಯಿತು. ಆದಾಗ್ಯೂ ಕೃಷಿಯಲ್ಲಿನ ರಫ್ತು ಆಧಾರಿತ ನೀತಿಗಳ ತಂತ್ರದ ಕಾರಣದಿಂದಾಗಿ ವಿದ್ಯಾರ್ಥಿಗಳೇ ದೇಶೀಯ ಮಾರುಕಟ್ಟೆಗಳಿಗಾಗಿ ಉತ್ಪನ್ನ ಮಾಡುತ್ತಿದ್ದ ಆಹಾರ ಧಾನ್ಯಗಳ ಬದಲಾಗಿ ವಾಣಿಜ್ಯ ಬೆಳೆಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ. ರಫ್ತು ಆಧಾರಿತ ಮಾರುಕಟ್ಟೆಗಳತ್ತ ಪಲ್ಲಟ ಮಾಡಲಾಗಿದೆ. ಇದು ಆಹಾರ ಧಾನ್ಯಗಳ ಬೆಳೆಗಳ ಮೇಲೆ ಒತ್ತಡವನ್ನು ತರುತ್ತದೆ. ತದನಂತರ ದ್ವಿತೀಯ ವಲಯ ಇರತಕ್ಕಂತಹ ಕೈಗಾರಿಕೆಗಳಲ್ಲಿ ಸುಧಾರಣೆ. ವಿದ್ಯಾರ್ಥಿಗಳೇ, ಕೈಗಾರಿಕಾ ಬೆಳವಣಿಗೆಯೂ ಸಹ ಕುಂಠಿತವಾಗಿರುವುದು ದಾಖಲಾಗಿದೆ. ಏಕೆಂದರೆ ಅಗ್ಗದ ಆಮದು, ಮೂಲ ಸೌಕರ್ಯದಲ್ಲಿ ಹೂಡಿಕೆಯ ಕೊರತೆಯಂತಹ ಹಲವು ಕಾರಣಗಳಿಂದಾಗಿ ಕೈಗಾರಿಕಾ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆ ಆಯಿತು ಮತ್ತು ಜಾಗತಿಕ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಒತ್ತಾಯಪೂರ್ವಕವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಸರಕು ಮತ್ತು ಬಂಡವಾಳದ ಹರವಿಗೆ ತಮ್ಮ ಆರ್ಥಿಕತೆಯನ್ನು ತೆರೆದಿರಬೇಕಾಗಿತ್ತು. ಯಾಕಂತ ಕೇಳಿದ್ರೆ ನಮ್ಮ ದೇಶದಲ್ಲಿ IT ಮತ್ತು BT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಇವೆಲ್ಲ ವಿದೇಶಗಳಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಭಾರತೀಯರು ಭಾಳಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಆದರೂ ಸಹ ನಮ್ಮ ಬ್ರೈನ್ ಡ್ರೈನ್ ಥಿಯರಿ, ಬುದ್ಧಿ ಪಲಾಯನವನ್ನು ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಅವರು ಪಡೆದುಕೊಂಡು ನಮಗೆ ಕಡಿಮೆ ಆದಾಯವನ್ನು ಕೊಟ್ಟು ಅವರು ಹೆಚ್ಚಿನ ಲಾಭವನ್ನು ಪಡೆದುಕೊಂಡು ತಮ್ಮದೇ ಆಗಿರ್ತಕ್ಕಂಥ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದರು. ತದನಂತರ ಕೈಗಾರಿಕೆಗಳು ಪೂರೈಸಿದ ಆಮದು ಸರಕುಗಳಿಂದ ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತದೆ. ಅಗ್ಗದ ಆಮದುಗಳ ದೇಶೀಯ ಸರಕುಗಳ ಬೇಡಿಕೆಯನ್ನು ಕಿತ್ತುಕೊಂಡವು. ದೇಶೀಯ ತಯಾರಕರು ಆಮದುಗಳಿಂದ ಪೈಪೋಟಿಯನ್ನು ಎದುರಿಸಿದ್ದಾರೆ. ಹೂಡಿಕೆಯ ಕೊರತೆಯಿಂದಾಗಿ ಮೂಲಸೌಕರ್ಯದ ಕೊರತೆ, ಇಂಧನದ ಪೂರೈಕೆಯನ್ನು ಒಳಗೊಂಡಂತೆ ಹಾಗೆಯೇ ಉಳಿದು
ಹೊರ ದೇಶಗಳಿಂದ ಸರಕು ಸೇವೆಗಳು ಮುಕ್ತವಾಗಿ ಚಲಿಸಬೇಕೆಂಬ ಷರತ್ತನ್ನು ವಿಧಿಸುವ ಜಾಗತೀಕರಣವು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಸ್ಥಳೀಯ ಕೈಗಾರಿಕೆಗಳ ಮತ್ತು ಉದ್ಯೋಗಾವಕಾಶಗಳ ಮೇಲೆ ಅಡ್ಡ ಪರಿಣಾಮ ಬೀರುತ್ತವೆ. ವಿದ್ಯಾರ್ಥಿಗಳೇ, ಆದಾಗ್ಯೂ ಸಹ ಅಭಿವೃದ್ಧಿಶೀಲ ದೇಶವಾದ ಭಾರತವು ಅಧಿಕ ಸುಂಕೇತರ ಅಡೆತಡೆಗಳ ಕಾರಣದಿಂದಾಗಿ ಅಭಿವೃದ್ಧಿ ಹೊಂದಿದ ದೇಶಗಳ ಮಾರುಕಟ್ಟೆಗೆ ಪ್ರವೇಶಿಸುವ ಮಾರ್ಗವನ್ನು ರಫ್ತು ಮೂಲಕ ಪಡೆಯಲಾಗಿತ್ತು. ಇಲ್ಲಿ ವಿದ್ಯಾರ್ಥಿಗಳೇ ಎಕ್ಸಿಮ್ ಅಂತ ಒಂದು ವರ್ಡ್ ಬರ್ತದೆ ವಿದ್ಯಾರ್ಥಿಗಳೇ, ಅದರ ಪದದ ಅರ್ಥ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಂತ. ಇಲ್ಲಿ ನಮ್ಮ ದೇಶ ಏನು ಮಾಡ್ತಾ ಇದೆ, ನಮ್ಮಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಭಾಳಷ್ಟು ಕಡಿಮೆ ದರದಲ್ಲಿ ವಿದೇಶಿಗಳಿಗೆ ಮಾರಾಟ ಮಾಡಿ ಅಲ್ಲಿ ಬರ್ತಕ್ಕಂತಹ ಸಿದ್ಧ ವಸ್ತುಗಳನ್ನು ನಾವು ಅತಿ ಹೆಚ್ಚಿನ ಬೆಲೆಯಲ್ಲಿ ಕೊಂಡ್ಕೊಳ್ತಾ ಇದ್ದೀವಿ. ಹೀಗಾಗಿ ನಾವು ಯಾವಾಗ ಶ್ರೀಮಂತ ಅಥವಾ ಮುಂದುವರೆದ ದೇಶಗಳಾಗಿವೋ ಆವಾಗ ರಫ್ತಿನ ಪ್ರಮಾಣದ ಮೇಲೆ ಕೆಲವೊಂದು ಅಡೆತಡೆಗಳನ್ನು ಹಾಕಿ ರಫ್ತಿನ ಮೇಲೆ ಅಂದರೆ ಇಟ್ ಮೀನ್ಸ್ ರಫ್ತಿಗೆ ಮುಕ್ತವಾಗಿ ಚಾಲನೆ ಕೊಟ್ಟು ಆಮದು ಮಾಡಿಕೊಳ್ತಕ್ಕಂಥ ವಸ್ತುಗಳ ಮೇಲೆ ಕೆಲವೊಂದು ನಿರ್ಬಂಧನೆಗಳನ್ನು ಹೇರಿ ನಮ್ಮ ದೇಶವನ್ನು ನಮ್ಮದೇ ಆಗಿರ್ತಕ್ಕಂಥ ವಸ್ತುಗಳನ್ನು ನಾವು ಉತ್ಪಾದನೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ನಮ್ಮ ದೇಶ ಭಾಳಷ್ಟು ಪ್ರಯತ್ನ ಮಾಡಿದೆ ವಿದ್ಯಾರ್ಥಿಗಳು. ತದನಂತರ ಇಲ್ಲಿ ಹೂಡಿಕೆ ಹಿಂತೆಗೆತ ಅಂತ ಬರ್ತಾ ಇದೆ ಅಂಶ, ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್. ವಿದ್ಯಾರ್ಥಿಗಳೇ, ಪ್ರತಿ ವರ್ಷ ಸರ್ಕಾರ ಸಾರ್ವಜನಿಕ ವಲಯದ ಉದ್ದಿಮೆ ಸಂಸ್ಥೆಗಳ ಹೂಡಿಕೆ ಹಿಂತೆಗೆತ ಗುರಿಯನ್ನು ನಿಗದಿಪಡಿಸುತ್ತದೆ. ಸಾಧನೆಯಾಗಿದೆ. ಇದರ್ಥವೇನೆಂದರೆ ವಾಸ್ತವವಾಗಿ ಸರ್ಕಾರಕ್ಕೆ ಗಣನೀಯ ನಷ್ಟವಾಗಿದೆ. ಆದಾಗ್ಯೂ ದೇಶದಲ್ಲಿ ಹೂಡಿಕೆ ಹಿಂತೆಗೆತ ಬಂಡವಾಳವನ್ನು ಸಾರ್ವಜನಿಕ ವಲಯದ ಘಟಕ PSUs ಅಭಿವೃದ್ಧಿ ಮತ್ತು ಸಾಮಾಜಿಕ ಮೂಲಸೌಕರ್ಯದ ಅಭಿವೃದ್ಧಿಗೆ ಬಳಸಿಕೊಳ್ಳುವುದರ ಬದಲಾಗಿ ಹೂಡಿಕೆ ಹಿಂತೆಗೆತದಿಂದ ಬಂದ ಹಣವನ್ನು ಸರ್ಕಾರದ ಆದಾಯದ ಕೊರತೆಯನ್ನು ತುಂಬಲು ಬಳಸಲಾಗಿತ್ತು. ಸರ್ಕಾರಿ ಕಂಪನಿಗಳ ಆಸ್ತಿಗಳ ಒಂದು ಭಾಗವನ್ನು ಮಾರಾಟ ಮಾಡುವುದು ಅವುಗಳ ದಕ್ಷತೆಯನ್ನು ಸುಧಾರಿಸುವ ಒಂದು ಉತ್ತಮ ಮಾರ್ಗವೆಂದು ನೀವು ಭಾವಿಸುವಿರಿ. ವಿದ್ಯಾರ್ಥಿಗಳೇ, ತದನಂತರ ಸುಧಾರಣೆ ಮತ್ತು ಕೋಶೀಯ ನೀತಿಗಳು ಅಂತ ಬರ್ತಾಯಿದೆ ವಿದ್ಯಾರ್ಥಿಗಳೇ. ಇಲ್ಲೇ ಸುಧಾರಣೆ ಮತ್ತು ಆರ್ಥಿಕ ಸುಧಾರಣೆಗಳು ಮತ್ತು ಸಾರ್ವಜನಿಕ ವೆಚ್ಚದ ಬೆಳವಣಿಗೆ ಮೇಲೆ ಮಿತಿಗಳನ್ನು ಹೇರುವುದು ವಿಶೇಷವಾಗಿ ಸಾಮಾಜಿಕ ವಲಯದಲ್ಲಿ ಈ ಮಿತಿಗಳನ್ನು ಹೇರಲಾಯಿತು. ಸುಧಾರಣಾ ಅವಧಿಯಲ್ಲಿ ತೆರಿಗೆ ರಿಯಾಯಿತಿಗಳು ಅಧಿಕ ಆದಾಯವನ್ನು ತಂದುಕೊಡುತ್ತವೆ ಮತ್ತು ತೆರಿಗೆಯಿಂದ ತಪ್ಪಿಸಿಕೊಳ್ಳುವುದನ್ನು ನಿಯಂತ್ರಿಸುತ್ತದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಇದರಿಂದ ಸರ್ಕಾರದ ತೆರಿಗೆ ಆದಾಯ ಹೆಚ್ಚಾಗಲಿಲ್ಲ. ಆಮದು ರಫ್ತು ಸುಂಕಗಳ ಮೂಲಕ ಆದಾಯವನ್ನು ಹೆಚ್ಚಿಸುವುದನ್ನು ಸಹ ಸುಂಕ ರಿಯಾಯಿತಿಗಳನ್ನೊಳಗೊಂಡ ಸುಧಾರಣಾ ನೀತಿಗಳು ಮೊಟಕುಗೊಳಿಸಿದವು. ವಿದೇಶಿ ಹೂಡಿಕೆದಾರರನ್ನು ಆಕರ್ಷಿಸಲು ತೆರಿಗೆ ವಿನಾಯಿತಿ ನೀಡಿದು ತೆರಿಗೆ ಸಂಗ್ರಹಣೆಯ ವ್ಯಾಪ್ತಿಯನ್ನು ಕಡಿತಗೊಳಿಸಿತು. ಇದು ಅಭಿವೃದ್ಧಿಯ ಮತ್ತು ಕಲ್ಯಾಣ ವೆಚ್ಚಗಳ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರಿತು ಅಂತ ಹೇಳುವ ವಿದ್ಯಾರ್ಥಿಗಳೇ. ತದನಂತರ ಕೊನೆಯದಾಗಿ ಉಪಸಂಹಾರ ಅಂತಕ್ಕಂಥದ್ದಕ್ಕೆ ಬರ್ತಾಯಿದೆ ವಿದ್ಯಾರ್ಥಿಗಳೇ. ಈ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬರ್ತಕ್ಕಂತಹ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂತಹ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸೀಕರಣವನ್ನು ಒಳಗೊಂಡಿರ್ತಕ್ಕಂಥ ಈ ಅಂಶದ ಕೊನೆಯ ಘಟ್ಟ ಯಾವುದಂತಂದರೆ ವಿದ್ಯಾರ್ಥಿಗಳೇ ಉಪಸಂಹಾರ ಅಂತ. ಕೆಲವು ವಿದ್ವಾಂಸರು ವಾದಿಸುವ ಪ್ರಕಾರ ಜಾಗತೀಕರಣವು ಜಾಗತಿಕ ಮಾರುಕಟ್ಟೆಗೆ ಪ್ರವೇಶಿಸುವ ಮತ್ತು ಉನ್ನತ ತಾಂತ್ರಿಕತೆ ಪಡೆದುಕೊಳ್ಳುವ ಒಂದು ಉತ್ತಮ ಅವಕಾಶವೆಂದು ನೋಡಬೇಕಾಗಿದೆ. ಅಷ್ಟರ ವಿದ್ಯಾರ್ಥಿಗಳೇ, ಅಭಿವೃದ್ಧಿಶೀಲ ರಾಷ್ಟ್ರಗಳ ಬೃಹತ್ ಕೈಗಾರಿಕೆಗಳಿಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಹೆಚ್ಚಿನ ಅವಕಾಶಗಳನ್ನು ಒದಗಿಸಿಕೊಡ್ತೀವಿ ವಿದ್ಯಾರ್ಥಿಗಳೇ. ಆಮೇಲೆ ಜಾಗತೀಕರಣವು ಅಭಿವೃದ್ಧಿ ಹೊಂದಿದ ದೇಶಗಳು ತಮ್ಮ ಮಾರುಕಟ್ಟೆಗಳನ್ನು ಇತರ ದೇಶಗಳಿಗೆ ವಿಸ್ತರಿಸುವಂತಹ ಒಂದು ತಂತ್ರಜ್ಞಾನವಾಗಿದೆ ಎಂದು ವಾದಿಸುತ್ತಾರೆ. ಜೊತೆಯಲ್ಲಿ ಬಡ ದೇಶಗಳಲ್ಲಿನ ಜನರ ಕಲ್ಯಾಣ ಮತ್ತು ವ್ಯಕ್ತಿತ್ವದೊಂದಿಗೆ ರಾಜಿ ಮಾಡಿಕೊಂಡಿದೆ. ಮಾರುಕಟ್ಟೆ ಆಧಾರಿತ ಜಾಗತೀಕರಣವು ದೇಶಗಳು ಮತ್ತು ಜನರ ನಡುವೆ ಆರ್ಥಿಕ ಅಸಮಾನತೆಯನ್ನು ಹೆಚ್ಚಿಸುತ್ತದೆ ಎಂದು ವಾದಿಸುತ್ತಾರೆ. ವಿದ್ಯಾರ್ಥಿಗಳಷ್ಟೇ ಅಲ್ಲ, ಇಲ್ಲಿ ಭಾರತೀಯ ಸನ್ನಿವೇಶಕ್ಕೆ ಅನ್ವಯಿಸಿ ಮಾಡಿದ ಕೆಲವು ಅಧ್ಯಯನಗಳ ಪ್ರಕಾರ 1990ರ ಆರ್ಥಿಕ ಸಂಕಷ್ಟವು ಮೂಲವಾಗಿ ಭಾರತೀಯ ಸಮಾಜದಲ್ಲಿ ಬೇರು ಬಿಟ್ಟು ಆರ್ಥಿಕ ಅಸಮಾನತೆಗಳ ಪರಿಣಾಮವಾಗಿತ್ತು. ಈ ಸಂಕಷ್ಟದಿಂದ ಹೊರಬರಲು ಬಾಹ್ಯ ಶಕ್ತಿಗಳ ಸಲಹೆ ಮೇರೆಗೆ ಸರ್ಕಾರ ಕೈಗೊಂಡ ಕಾರ್ಯನೀತಿಗಳು, ಆರ್ಥಿಕ ಸುಧಾರಣೆಗಳು ಈ ವಿಷಮ ಪರಿಸ್ಥಿತಿಯನ್ನು ಇನ್ನಷ್ಟು ಗಂಭೀರವಾಗಿಸಿತು. ಅಲ್ಲದೆ ಆರ್ಥಿಕ ಸುಧಾರಣೆಗಳು ಅಧಿಕ ಆದಾಯದ ಸಮೂಹಗಳ ಆದಾಯ ಮತ್ತು ಅನುಭೋಗದ ಗುಣಮಟ್ಟವನ್ನು ಮಾತ್ರ ಹೆಚ್ಚಿಸಿತು. ಬೆಳವಣಿಗೆಯು ಸೇವಾ ವಲಯದ ಕೆಲವು ಆಯ್ದ ಕ್ಷೇತ್ರಗಳಿಗೆ ಮಾತ್ರ
ರೂಪುಗೊಂಡಿತು. ಅವುಗಳೆಂದರೆ ದೂರ ಸಂಪರ್ಕ, ಮಾಹಿತಿ ತಂತ್ರಜ್ಞಾನ, ಹಣಕಾಸು, ಮನರಂಜನೆ, ಪ್ರವಾಸ ಮತ್ತು ಅತಿಥಿ ಸತ್ಕಾರಗಳ ಸೇವೆಗಳು, ರಿಯಲ್ ಎಸ್ಟೇಟ್ ಮತ್ತು ವ್ಯಾಪಾರ ಆಧಾರ ವಲಯಗಳಾದ ಮತ್ತು ಲಕ್ಷಾಂತರ ಜನರ ಜೀವನಾಧಾರವಾಗಿರುವ ಕೃಷಿ ಮತ್ತು ಕೈಗಾರಿಕಾ ವಲಯಗಳಿಗೆ ಈ ಸುಧಾರಣೆಗಳಿಂದ ಲಾಭವಾಗಿಲ್ಲ. ಆದರೂ ಸಹ ಸರ್ಕಾರ ತನ್ನದೇ ಆಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಗಳಲ್ಲಿ ಸಾಕಷ್ಟು ಹಣವನ್ನು, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿಗಾಗಿ ಕೈಗೊಂಡಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಇದಿಷ್ಟು 1ನೇ ಚಾಪ್ಟರ್ ಮುಗಿದ ವಿದ್ಯಾರ್ಥಿಗಳೇ. ಈಗ ನಂತರ ಮುಂದಿನ ದಿನಮಾನಗಳಲ್ಲಿ ನಾವು ಮುಂದಿನ ಚಾಪ್ಟರ್ ಬರೋಣ. ಅಲ್ಲಿಯವರೆಗೂ ತಾವೆಲ್ಲರೂ ಮನೆಯಲ್ಲಿ ಕುಳಿತುಕೊಂಡು ವಿದ್ಯಾರ್ಥಿಗಳು, ಪ್ರಥಮ PU ವಿದ್ಯಾರ್ಥಿಗಳು ದಯವಿಟ್ಟು ಮನದಟ್ಟು ಮಾಡಿಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನಾವು ಹೇಳಿರ್ತಕ್ಕಂಥ ಚಾಪ್ಟರ್ಗಳನ್ನು, ಪಾಠಗಳನ್ನು ನೀವು ಮೆಲುಕು ಹಾಕಿ ವಿದ್ಯಾರ್ಥಿಗಳೇ ಅದನ್ನು ದಿನಾಲೂ ನೀವು ಓದಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಸೊ ಐ ವಿಲ್ ಸ್ಟಾಪ್ ಇಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ವಿಲ್ ಸಿ ಟುಮಾರೋ. ನಮಸ್ಕಾರ.